ಎಲ್ಲ ಉಪನ್ಯಾಸಕ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಇತರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮತ್ತು ಉಪನ್ಯಾಸಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶೋಭಾ. ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಒಂದು 4 ಇನ್ಸ್ಟ್ರಕ್ಷನ್ ಅನ್ನು ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಬೇಕು. ಆದಷ್ಟು ಎಲ್ಲರೂ ತಮ್ಮ ವೆಬ್ ಕ್ಯಾಮ್ ಅನ್ನ ಆಫ್ ಮಾಡ್ಕೊಳ್ಬೇಕು. ಅದರಿಂದ ನಿಮ್ಗೆ ಡಾಟಾ ಸೇವ್ ಆಗುತ್ತೆ ಮತ್ತೆ ಹೆಚ್ಚು ಹೊತ್ತು ನಿಮಗೆ ನೆಟ್ವರ್ಕ್ ಪ್ರಾಬ್ಲಮ್ಸ್ ಗಳಾಗಲ್ಲ. ಎರಡನೇದಾಗಿ, ದಯವಿಟ್ಟು ರಿಸೋರ್ಸ್ ಪರ್ಸನ್ ಮಾತಾಡ್ತಿರ್ಬೇಕಾದ್ರೆ ಮತ್ತೆ ಪ್ರೆಸೆಂಟೇಶನ್ ಮಾಡ್ತಿರ್ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಬೇಡಿ. ನಿಮ್ಗೆ ಏನೇ ಪ್ರಶ್ನೆಗಳು ಕೇಳಬೇಕು ಅಂತಂದ್ರೆ ಕಾರ್ಯಕ್ರಮದ ಕಡೆಯಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ನೀವು ಪ್ರಶ್ನೆಗಳನ್ನ ಕೇಳಬೇಕು. ಅಲ್ಲಿವರೆಗೂ ನಿಮ್ಮ ವಾಲ್ಯೂಮ್ ಬಟನ್ ಮ್ಯೂಟ್ ಅಲ್ಲೇ ಇರಬೇಕು. ಮತ್ತೆ ಆದಷ್ಟು ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಯಾರು ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವಂತಹ ಶೇರ್ ಸ್ಕ್ರೀನ್ ಬಟನ್ ಅನ್ನ ಒತ್ತಬೇಡಿ. ಶೇರ್ ಸ್ಕ್ರೀನ್ ಬಟನ್ ಒಂದು ಸತಿ ಒತ್ತಿದಾಗ ಏನಾಗುತ್ತೆ, PPT ಡಿಸಪಿಯರ್ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಶೇರ್ ಸ್ಕ್ರೀನ್ ಅನ್ನ ಆಪರೇಟ್ ಮಾಡಬೇಡಿ. ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ದರೆ, ಸೊ ಪೂರ್ಣಿಮಾ ಪ್ರೇಮ ಈಗ ಅದನ್ನೇ ಹೇಳಿದ್ದು, ಸ್ಟಾಪ್ ಶೇರಿಂಗ್ ಮಾಡಿದ್ರೆ ಒಳ್ಳೇದು. ಎಸ್, ವೆರಿ ಗುಡ್. ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ನೀವು ರೈಸ್ ಹ್ಯಾಂಡ್ ಅಂತೆಲ್ಲ ಒಂದು ಆಪ್ಷನ್ ಇದೆ, ಆ ರೈಸ್ ಹ್ಯಾಂಡ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರಶ್ನೆಗಳಿಗೆ ಅವಕಾಶಗಳಿರುತ್ತೆ. ಇವತ್ತು ನಮ್ಮೊಂದಿಗೆ ಡಾಕ್ಟರ್ ಸುಜಾತಾ ಮೇಡಮ್ ಅವರಿದ್ದಾರೆ. ಅವರ ಬಗ್ಗೆ ಕಿರು ಪರಿಚಯವನ್ನ ನನ್ನ ಅಂತಿಮ ವರ್ಷದ ವಿದ್ಯಾರ್ಥಿಯಾದಂತಹ ಮಂಜು ಪ್ರಸಾದ್ ಅವರು ಮಾಡ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. Good afternoon, everyone. Sujata M is a lecturer at the Department of Studies and Research in Social Work, Tumkur University, Tumkuru. She holds master degree in Social Work from Bangalore University, Bangalore, Karnataka, India. She has cleared UGC JRF in 2013. Later, she obtained a PhD in 2018. She is the recipient of the Manikeshri State Award instituted by Belco Organization for her excellence in the field of education. And she is also recipient of the Best Woman of the Year Award by Sumanahalli Society. Her areas of expertise include HRM, psychology, communication, and counseling. She is also authored book titled Social Psychology, Dimension of Social Work, a Practice Guide. Dr. Sujata has more than 9 years of experience in teaching and research. She has presented papers at national and international conferences and published research articles in journals of national and international repute. She has delivered special lectures of different issues. Thank you. ಥ್ಯಾಂಕ್ ಯು ಸೋ ಮಚ್ ಮಂಜು ಪ್ರಸಾದ್. ಇವತ್ತು ಈ ಕಾರ್ಯಕ್ರಮದ ಮುಖ್ಯ ವಿಷಯವಾದಂತಹ ಲೈಫ್ ಸ್ಕಿಲ್ ಫಾರ್ ಸೋಷಿಯಲ್ ವರ್ಕ್ ಎಂಬ ವಿಷಯದ ಬಗ್ಗೆ ಡಾಕ್ಟರ್ ಸುಜಾತಾ ಅವರು ಈಗ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಿದ್ದಾರೆ. ಓವರ್ ಟು ಯು ಮ್ಯಾಮ್. Thank you very much, sir. I'm really glad to be a part of this. I thank Dr. Sandhya Kavare Madam for this platform, and I'm very grateful to Katil Ashok Pai Memorial College. I'm proud to say that I was the student for this institution. So once again, thank you very much for inviting me to this program. So life skills for social workers. Today what I'm going to speak. I will not start my presentation with a PPT. I will start my presentation with a question. What is most important for student? ಯಾವುದು ಬಹುಮುಖ್ಯವಾಗಿ ಬೇಕಾಗಿರುವಂತ ಒಂದು ಕೌಶಲ್ಯ ಸ್ಟೂಡೆಂಟ್ಗೆ ಅನ್ನುವಂಥದ್ದನ್ನ ನಾನೊಂದು ಕ್ವಶನ್ ಅನ್ನ ಕೇಳ್ತಾ ಇದ್ದೀನಿ. ಯಾರಿಗೆ ಆನ್ಸರ್ಸ್ ಗೊತ್ತಿದೆಯೋ ಅವರೆಲ್ಲ ನನ್ನ ಜೊತೆ ಡಿಸ್ಕಷನ್ಸ್ ಅಲ್ಲಿ ಪಾಲ್ಗೊಳ್ಬಹುದು. ಸೊ ಯಾವುದು ಒಂದು ಸ್ಕಿಲ್ ತುಂಬಾ ಇಂಪಾರ್ಟೆಂಟ್ ಫಾರ್ ಸ್ಟೂಡೆಂಟ್ ಅಂತ ನಿಮ್ಗೆ ಅನ್ಸುತ್ತೆ? ಎನಿ ಸ್ಟೂಡೆಂಟ್ಸ್ ಕ್ಯಾನ್ ಆನ್ಸರ್. Unmute yourself. You can talk to me. Listening skill. Very good. Next. Anybody else? Talking skill. Reading skill. Talking skill. Fine. Next. Yes. ಮೇನ್ ಆಗಿ ಪೇಷನ್ಸ್ ಬೇಕು ಮ್ಯಾಮ್. ತಾಳ್ಮೆ ಅನ್ನೋದು ಮುಖ್ಯ. Patience. ತುಂಬಾ ಇಂಪಾರ್ಟೆಂಟ್ ಅನ್ಬೇಕು. ವೆರಿ ಗುಡ್. Good friend. Next. Some more. Reading skill. Reading skill. Fine. Next. Communication is very important, ma'am. Very good. Of course. Yes. Anybody else? Fine. So
to understand what is most important skill required for students, I requested Manjunath sir yesterday to have one pen and paper with the students. So I'll conduct one 5 minutes activity. Hope everybody have a pen and paper, right? Am I audible? Yes, ma'am. Yes, ma'am. Yes. Everybody have a pen and paper. I'll just give you one activity that I hope everybody knows ABCD. So you can write down A to Z. I'll give you 1 minute time. You please write down A to Z. ಬರ್ದಾದ್ಮೇಲೆ ನೀವು ನನಗೆ ಆಗಿದೆ ಅಂತ ಹೇಳಿದ್ರೆ then I'll move to next thing. Take 1 minute time and write down A to Z. Not A to Z. ABCD. ಆಯ್ತು ಮ್ಯಾಮ್. You have written. Fine. Next, you give the numbers A, 1, B, 2, C, 3. Like that, you give a number Madam, 1 ಆಯ್ತು. to 26. Fine. You take another 1 minute and write 1 to 26 number. You can write on the top of A, 1, B, 2, C, 3, like that. Hope everybody is participating. ಆಯ್ತು ಮ್ಯಾಮ್. Good. One, ma'am. Next, I'll give you 4 important words. ಆಯ್ತು ಮ್ಯಾಮ್. I'll give you 4 important words. Fine. I'll give you 4 important words. You take down. The first word is a knowledge. The first word is a knowledge. The second word, character. The second word is character. The third word is hard work. Third word is hard work. The fourth and last word is attitude. I'll repeat it again. Knowledge, character, hard work, and attitude. Hope everybody taken down. Now, you listen carefully. ನೀವೇನ್ ಮಾಡಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್, ಕೆ ಅನ್ನೋ ಒಂದು ಆಲ್ಫಾಗೆ ಯಾವ ನಂಬರ್ಸ್ ಬಂದಿದೆ, ಎನ್ ಅನ್ನೋ ಒಂದು ಆಲ್ಫಾಗೆ ಯಾವ ನಂಬರ್ಸ್ ಬಂದಿದೆ, ಓ ಅನ್ನೋ ನಂಬರ್ಗೆ ಅಥವಾ ಓ ಅನ್ನೋ ಒಂದು ಆಲ್ಫಾಗೆ ಯಾವ ನಂಬರ್ಸ್ ಬಂದಿದೆ. ಹಾಗೆ ನಾಲೆಡ್ಜ್ ಅನ್ನೋ ಆಡಿಬಲ್ 14 and 15 ಬಂದಿದೆ. Yes. Good. Like that, ನೀವು ಪ್ರತಿ ಒಂದು ಆಲ್ಫಾಗೂ ಯಾವ ಸಂಖ್ಯೆ ಇದೆ ಅದನ್ನ ಫುಲ್ ಬರೆದು ಟೋಟಲ್ ನಂಬರ್ ಎಷ್ಟು ಬರುತ್ತೆ ಕೌಂಟ್ ಮಾಡಬೇಕು. ಓಕೆ, ಐ ವಿಲ್ ರಿಪೀಟ್ ಇಟ್ ಅಗೇನ್. ಈಗ ಕೆ ಅನ್ನೋ ಒಂದು ವರ್ಡ್ಗೆ 11 ಬರುತ್ತೆ, ಎನ್ ಅನ್ನೋ ವರ್ಡ್ಗೆ 14 ಬರುತ್ತೆ, ಹಾಗೆ ಓ ಅನ್ನೋ ವರ್ಡ್ಗೆ 15 ಬರುತ್ತೆ. ಹೀಗೆ ನೀವು ಅದನ್ನ ಟೋಟಲ್ ಕೌಂಟ್ ಮಾಡಿ. ನಾಲೆಡ್ಜ್ ಎಷ್ಟು ಆಲ್ಫಾ ಇದೆ, ಎಷ್ಟು ನಂಬರ್ಸ್ ಬರುತ್ತೆ, ಟೋಟಲ್ ನಂಬರ್ಸ್ ಎಷ್ಟು. ಹಾಗೆ ಪ್ರತಿಯೊಂದಕ್ಕೂ ಐ ವಿಲ್ ಗಿವ್ ಯು 3 minutes ಟೈಮ್. ಟೇಕ್ ಅ ಲಾಂಗ್ ಬ್ರೀತ್ and count the numbers and let me know what is the result. This is your task. Hope everybody is doing. Somebody sent a message, 96. That is for knowledge. What about character? What about hard work? What about attitude? Very good.
If you can't speak, you can type a message and send total ಎಷ್ಟು ಮಾರ್ಕ್ಸ್ ಬಂದಿದೆ, ಎಷ್ಟು ಕೌಂಟ್ ಬಂದಿದೆ ಅಂತ ನೀವು ಅಲ್ಲಿ ಹೇಳಿದ್ರು ಆಯ್ತು. ನೋ ಇಶ್ಯೂಸ್. Yes. Can I get answers soon? Ma'am, 351. No, not total. Each word. Each word. Knowledge 96. Character. Somebody sent a message 77. Very good. What about hard work and attitude? I think you have got answer for 2 words. Knowledge 96 is correct. Character 77 is correct. What about hard work? Hard work is not 60. Hard work is 80. Very good. Somebody sent hard work is 80. Definitely. Good. 3 answer is correct. Knowledge 96. Character 77. Attitude? Who said? ಯಾರೆಲ್ಲಿದ್ದು? Yes. Bhumika, hard work is 80. Attitude? Attitude is? 126. No. 100. 100. 100. Yes. Manju Prasad. Very good. Attitude is 100. See, here we can see and we can understand attitude is most important skill for student. If you have a good attitude, if you have the positive attitude, definitely hard work, knowledge, character, other skills will automatically come. This is what I wanted to say. Attitude is most important for student life. But then today I'm speaking about life skills for social workers. Life skills for social workers and skills for social workers having similar, but today what are all social workers life skills ಅನ್ನೋದನ್ನ ನಾನು ಮಾತಾಡ್ತಾ ಇದ್ದೀನಿ. There are so many life skills. Before speaking about 10 core life skill, 10 ಜೀವನದ ಕೌಶಲ್ಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಲೈಫ್ ಸ್ಕಿಲ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಡೋಣ. ಅದರ ಜೊತೆಗೆ ಸೊ ಬಿಫೋರ್ ಸ್ಟಾರ್ಟಿಂಗ್ ಮೈ ಪ್ರೆಸೆಂಟೇಷನ್ ಐ ಜಸ್ಟ್ ವಾಂಟೆಡ್ ಟು ಕೋಟ್ ದಟ್. ಮಂಜುನಾಥ್ ಸರ್, ಪ್ಲೀಸ್ ಕ್ಯಾನ್ ಯು ಶೇರ್ ಮೈ ಸ್ಕ್ರೀನ್? ಎಸ್ ಮೇಡಮ್. ಸುವರ್ಚಲ ಮೇಡಮ್, ಸ್ಕ್ರೀನ್ ಶೇರ್ ಆಗಿದೆ. ಎಸ್ ಸರ್, ಎಸ್ ಸರ್. ಜಸ್ಟ್ BSW ಡಿಪಾರ್ಟ್ಮೆಂಟ್ ಗೆ ಪಿನ್ ಮಾಡಬೇಕು ಸ್ಟೂಡೆಂಟ್ಸ್. ಯಾ, ನೆಕ್ಸ್ಟ್ ಸ್ಲೈಡ್. Next. Sir, next One minute, slide. madam. Yes. See, here I mentioned one sentence. Youth, yeah. It's visible, sir. It's visible. Thank you. Here I have written one sentence. Youth are the ambassador of change. Of course, ನೀವು ಸುಮಾರು ಅಂಬಾಸಿಡರ್ಸ್ ನ ನೋಡಿರ್ತೀರಾ. ಈಗ ರಾಯಲ್ ಎನ್ಫೀಲ್ಡ್ ಗೆ ಅಂಬಾಸಿಡರ್ಸ್ ಇರ್ತಾರೆ, ಕ್ರಿಕೆಟ್ ಗೆ ಅಂಬಾಸಿಡರ್ಸ್, ಕಾರ್ ಗೆ ಅಂಬಾಸಿಡರ್ಸ್, ಆಫ್ ಕೋರ್ಸ್. ಸೊ ವಾಟ್ ಈಸ್ ಮೈ ಇಂಟೆನ್ಷನ್ ಟು ಟೆಲ್ ಇಸ್ ಯೂತ್ ಆರ್ ದಿ ಅಂಬಾಸಿಡರ್ ಆಫ್ ಚೇಂಜ್. ಯಾವುದೇ ಬದಲಾವಣೆ ಆಗ್ಬೇಕು ಅಂದ್ರೆ ಏನು ಬೇಕಾದ್ರೂ ಬದಲಾಯಿಸುವಂತ ಒಂದು ಶಕ್ತಿ ಮತ್ತೆ ಸಾಮರ್ಥ್ಯ ಇರುವಂತದ್ದು ಯೂತ್. ಸೊ ಯೂತ್ ಅಂದ್ರೆ ಯಾರು ಇಲ್ಲ, ನೀವೇ. ಸೊ ಯೂತ್ ಆರ್ ದಿ ಅಂಬಾಸಿಡರ್ ಆಫ್ ಚೇಂಜ್ ಅಂತ ಹೇಳ್ತಾ ಐ ಸ್ಟಾರ್ಟ್ ಮೈ ಪ್ರೆಸೆಂಟೇಷನ್ಸ್. ನೆಕ್ಸ್ಟ್ ಸ್ಲೈಡ್ ಸರ್.
ಯು ಕ್ಯಾನ್ ಸಿ ದಿಸ್ ಪಿಕ್ಚರ್. ಒಂದು ವ್ಯಕ್ತಿ ಸೈಕಲ್ ಅನ್ನ ಯಾವ ರೀತಿ ತುಳ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ನೋಡ್ಬೋದು. ಬಟ್ ನಾವು ತುಳಿಯುವಂತ ರೀತಿ ಬೇರೆ, ಆ ವ್ಯಕ್ತಿ ತುಳ್ಕೊಂಡು ಹೋಗ್ತಿರುವಂತ ರೀತಿ ಬೇರೆ. ನೋಸ್ ಹೌ ಟು ನೋಯಿಂಗ್ ದಿಸ್ ಪಿಕ್ಚರ್ ಅಥವಾ ಸೀಯಿಂಗ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ಹೇಗೆ ಆಗುತ್ತೆ ಇದು. ದ ಕ್ಯೂರಿಯಾಸಿಟಿ ವಿಲ್ ಬಿಲ್ಡ್. ದಟ್ ಕ್ಯೂರಿಯಾಸಿಟಿ ವಿಲ್ ಡೆಫಿನೆಟ್ಲಿ ಮೇಕ್ ಯು ಟು ಲರ್ನ್ ಸೋ ಮೆನಿ ಸ್ಕಿಲ್ಸ್ ಏನು ರೈಡಿಂಗ್ ದಿಸ್ ಬೈಸಿಕಲ್. ಸೊ ಹಾಗಾಗಿ ನಮ್ಮ ಲೈಫ್ ಅಲ್ಲಿ ಪ್ರತಿನಿತ್ಯ ನಾವೇನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗ್ತೀವೋ ಆ ಎಕ್ಸ್ಪೀರಿಯನ್ಸ್ ಅಲ್ಲೆಲ್ಲ ನಮಗೆ ವಿ ಕ್ಯಾನ್ ಲರ್ನ್ ಸೋ ಮೆನಿ ಸ್ಕಿಲ್ಸ್. ನಮ್ಮ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ವಿ ಲರ್ನ್ ಫ್ರಮ್ ಅವರ್ ಸೊಸೈಟಿ, ವಿ ಲರ್ನ್ ಫ್ರಮ್ ಅವರ್ ಪೀಪಲ್ ಅಂಡ್ ವಿ ಲರ್ನ್ ಫ್ರಮ್ ಅವರ್ ಚಿಲ್ಡ್ರನ್. ಸೊ ಮೆನಿ ಸ್ಕಿಲ್ಸ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿದಾಗೆಲ್ಲ, ನಾವು ಸಿಚುಯೇಷನ್ಸ್ಗಳನ್ನ ಫೇಸ್ ಮಾಡಿದಾಗೆಲ್ಲ ವಿ ಲರ್ನ್ ಸೋ ಮೆನಿ ಲೈಫ್ ಸ್ಕಿಲ್ಸ್ ಅನ್ನೋಂಥ ಒಂದು ಕೋಟನ ಇದು ಹೇಳ್ತಾ ಹೋಗುತ್ತೆ. ಯಾಕೆಂತಂದ್ರೆ ವಿ ಹೌ ಟು ಎಕ್ಸ್ಪೆರಿಮೆಂಟ್ ಸೋ ಮೆನಿ ಥಿಂಗ್ಸ್. ನಾವು ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತೀವೋ ಅಷ್ಟು ನಮಗೆ ಸ್ಕಿಲ್ಸ್ಗಳು ಗೊತ್ತಾಗ್ತಾ ಹೋಗುತ್ತೆ. ಐ ಆಮ್ ಮೇಕ್ ಶ್ಯೂರ್ ದಟ್ ಇಲ್ಲಿ ತುಂಬಾ ಜನಕ್ಕೆ ಟೈ ಹೇಗೆ ಕಟ್ಟೋದು ಗೊತ್ತಿಲ್ಲ, ಸೊ ಶೂ ಲೇಸ್ ಹೇಗೆ ಕಟ್ಟೋದು ಗೊತ್ತಿಲ್ಲ. ದಿಸ್ ಆರ್ ಆಲ್ ದಿ ಸ್ಕಿಲ್ಸ್ ವೇರ್ ವಿ ಡೂ ಎಕ್ಸ್ಪೆರಿಮೆಂಟ್ ವಿ ಲರ್ನ್ ಸೋ ಮೆನಿ ಸ್ಕಿಲ್ಸ್ ಅನ್ನುವಂಥದ್ದು. ಇಫ್ ಯು ಡೋಂಟ್ ಡೂ ಎನಿ ಎಕ್ಸ್ಪೆರಿಮೆಂಟ್, ಸೊ ನೀವೇನು ಎಕ್ಸ್ಪೆರಿಮೆಂಟೇ ಮಾಡಿಲ್ಲ, ಏನು ಕಲಿಯಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಿಲ್ಲ ಅಂತ ಅಂದ್ರೆ ಯು ಕಾಂಟ್ ಅಡಾಪ್ಟ್ ಎನಿ ಕೈಂಡ್ ಆಫ್ ಲೈಫ್ ಸ್ಕಿಲ್ಸ್. ಸೊ ಹಾಗಾಗಿ ಸೊ ಮೇಕಿಂಗ್ ಯುವರ್ ಲೈಫ್, ನಿಮಗೆ ತುಂಬಾ ಜೀವನದ ಕೌಶಲ್ಯಗಳನ್ನ ಕಲ್ತ್ಕೋಬೇಕು ಅಂತ ಅಂದ್ರೆ ನೀವು ಹೆಚ್ಚು ಆ ಪ್ರಯತ್ನವನ್ನ ಪಡ್ತಿರ್ಬೇಕು. ಮತ್ತೆ ಪ್ರತಿಯೊಂದು ಸಿಚುಯೇಷನ್ಸ್ ಅಲ್ಲೂ ನಮಗೆ ಒಂದೊಂದು ಕೌಶಲ್ಯನ ಕಲಿಯುವಂತ ಅವಕಾಶಗಳು ಹೆಚ್ಚು ಸಿಗ್ತಾ ಹೋಗುತ್ತೆ. ಪ್ಲೀಸ್ ನೆಕ್ಸ್ಟ್. So why we need life skills? What is the definition of life skills anta bandaga? Please change the next slide. So we'll see one common definitions of life skills. So illi I have mentioned here life skills anta bandaga. So adaptability of 1 minute. I'll just open this also. Life skills are the ability for adaptive and positive behavior ಅಂತ ಹೇಳ್ತಾ ಹೋಗ್ತೀನಿ. As I said you the beginning of the class, so attitude ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಸ್ಕಿಲ್ ಅಂತ ಹೇಳಿದೆ. ಹಾಗೆ ಅಡಾಪ್ಟಬಿಲಿಟಿ ಅಂಡ್ ಪಾಸಿಟಿವ್ ಬಿಹೇವಿಯರ್ ಅಂತ ನಾವು ಏನು ಹೇಳ್ತಾ ಹೋಗ್ತೀವಿ. ವೈ ವಿ ಹ್ಯಾವ್ ಟು ಲರ್ನ್ ಸ್ಕಿಲ್ಸ್? ವಿ ಹ್ಯಾವ್ ಟು ಲರ್ನ್ ದಿ ಸ್ಕಿಲ್ಸ್ ಟು ಡೀಲ್ ಎಫೆಕ್ಟಿವ್ಲಿ ವಿತ್ ಅವರ್ ಡಿಮ್ಯಾಂಡ್ಸ್. ಮಾನವ ಅಂತ ಅಂದಮೇಲೆ, ಮನುಷ್ಯ ಅಂದಮೇಲೆ ಸುಮಾರು ರೀತಿಯಾದಂತಹ ಆಸೆಗಳಿರುತ್ತೆ, ಆಕಾಂಕ್ಷೆಗಳಿರುತ್ತೆ, ಡಿಮ್ಯಾಂಡ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಯು ಆಲ್ ಆರ್ ಸ್ಟಡಿಂಗ್ BSW. After BSW you will study MSW. After MSW you will set some demands. ನಾನು ಜಾಬಿಗೆ ಹೋಗ್ಬೇಕು, ಜಾಬ್ ಅಂದ್ರೆ ಹೀಗಿರ್ಬೇಕು, ಇಷ್ಟು ಸ್ಯಾಲರಿ ಇರಬೇಕು. ದಿಸ್ ಇಸ್ ವಾಟ್ ಯುವರ್ ಡಿಮ್ಯಾಂಡ್ಸ್. ಇಫ್ ಯು ವಾಂಟ್ ಟು ಫುಲ್ಫಿಲ್ ಯುವರ್ ಡಿಮ್ಯಾಂಡ್ಸ್, ಯು ಹ್ಯಾವ್ ಟು ಅಡಾಪ್ಟ್ ಸೋ ಮೆನಿ ಸ್ಕಿಲ್ಸ್. ಸೊ ಆ ಸ್ಕಿಲ್ಸ್ ಅನ್ನ ಕಲೀಲಿಕ್ಕೆ ನೀವು ಕೋರ್ಸ್ಗಳನ್ನ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು. ಅದ್ರ ಜೊತೆಗೆ ಆಸ್ ಅ ಹ್ಯೂಮನ್ ಬೀಯಿಂಗ್ ವಿ ಫೇಸ್ ಸೋ ಮೆನಿ ಚಾಲೆಂಜಸ್ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ಸುಮಾರು ಚಾಲೆಂಜಸ್ಗಳು ಬರ್ತಾ ಇರ್ತವೆ, ಸುಮಾರು ಸಮಸ್ಯೆಗಳು ಬರ್ತಾ ಇರ್ತವೆ. ಆ ಸಮಸ್ಯೆಗಳನ್ನ ನಾವು ಹೇಗೆ ಡೀಲ್ ಮಾಡಬೇಕು, ಹೇಗೆ ಅದನ್ನ ಸಾಲ್ವ್ ಮಾಡ್ಕೋಬೇಕು ಅನ್ನೋದಕ್ಕೆ ವಿ ನೀಡ್ ಲೈಫ್ ಸ್ಕಿಲ್ಸ್. WHO ಹೇಳುತ್ತೆ ಫಿಸಿಕಲ್, ಮೆಂಟಲ್ ಅಂಡ್ ಎಮೋಷನಲ್ ವೆಲ್ ಬೀಯಿಂಗ್ ಆಫ್ ಅನ್ ಇಂಡಿವಿಜುವಲ್. ಸೊ ನಾವು ಫಿಸಿಕಲಿ ಕರೆಕ್ಟ್ ಇದೀವಿ, ಎಮೋಷನಲಿ ಕರೆಕ್ಟ್ ಆಗಿದ್ದೀವಿ, ಮೆಂಟಲಿ ಕರೆಕ್ಟ್ ಆಗಿದ್ದೀವಿ ಅಂತಂದ್ರೆ ವಿ ಹ್ಯಾವ್ ಗುಡ್ ಸ್ಕಿಲ್ಸ್ ಟು ಡೀಲ್ ವಿತ್ ಸರ್ಟೈನ್ ಥಿಂಗ್ಸ್ ಅಂತ ಹೇಳ್ತಾ ಹೋಗ್ತೀವಿ. ನಾವು ಜೀವನದಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತೀವೋ ಅದನ್ನೆಲ್ಲ ಡೀಲ್ ಮಾಡುವಂತ ಕೆಪಾಸಿಟಿ ನಮಗಿದೆ ಅಂದ್ರೆ ವಿ ಆರ್ ಸ್ಕಿಲ್ಫುಲ್, ಅಂದ್ರೆ ನಮಗೆ ಕೌಶಲ್ಯ ಹೆಚ್ಚಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ಬೋದು. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಸ್ಲೈಡ್, ಲೈಫ್ ಸ್ಕಿಲ್ಸ್ ಎಜುಕೇಶನ್ ಫಾರ್ ಸೋಷಿಯಲ್ ವರ್ಕರ್ಸ್. ಲೈಫ್ ಸ್ಕಿಲ್ಸ್ ಎಜುಕೇಶನ್ ಫಾರ್ ಸೋಷಿಯಲ್ ವರ್ಕರ್ಸ್ ಅಂತ ಬಂದಾಗ ಯು ಕ್ಯಾನ್ ಲಿಸ್ಟ್ ಮೋರ್ ದನ್ 50 ಲೈಫ್ ಸ್ಕಿಲ್ಸ್. ನೀವು 50ಕ್ಕಿಂತ ಹೆಚ್ಚು ಲೈಫ್ ಸ್ಕಿಲ್ಸ್ ಅನ್ನ ಲಿಸ್ಟ್ ಔಟ್ ಮಾಡಬಹುದು. ಆದ್ರೆ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಲೈಫ್ ಸ್ಕಿಲ್ಸ್ ಅಂತ ಬಂದಾಗ ನಾವು 10 ಲೈಫ್ ಸ್ಕಿಲ್ಸ್ ಅನ್ನ ಇಲ್ಲಿ ನೋಡ್ತಾ ಹೋಗ್ತೀವಿ. 10 ಲೈಫ್ ಸ್ಕಿಲ್ಸ್ ನೋಡಿದಾಗ ಇದು ಯಾರು ಕೊಟ್ಟಿರುವಂತದ್ದು ಅನ್ನೋದನ್ನ ತಿಳ್ಕೊಳ್ಳೋಣ. WHO has given 10 ಲೈಫ್ ಸ್ಕಿಲ್ಸ್ ಫಾರ್ ಪೀಪಲ್, ಅಥವಾ ಕಾಮನ್ ಪೀಪಲ್ಗೆ ಅಥವಾ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಲೈಫ್ ಸ್ಕಿಲ್ಸ್ ಗಳನ್ನ ನಾವು ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಲೈಫ್ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್ ಅಂತ ಬಂದಾಗ ಫಸ್ಟ್ ಸ್ಟಾರ್ಟಿಂಗ್ ನನ್ನ ಎಲ್ಲಾ ವಿದ್ಯಾರ್ಥಿ ಮಿತ್ರರು ಹೇಳಿದ್ರು, ಲಿಸನಿಂಗ್ ಇರಬೇಕು ಮೇಡಮ್, ಕಮ್ಯುನಿಕೇಶನ್ ಇರಬೇಕು ಮೇಡಮ್, ಆಫ್ ಕೋರ್ಸ್ ಪೇಷನ್ಸ್ ಇರಬೇಕು. ದೇರ್ ಆರ್ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್. ಸೊ ಇಲ್ಲಿ ವಿ ಆರ್ ಸ್ಪೀಕಿಂಗ್ ಅಬೌಟ್ ಲೈಫ್ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್ ಅಂತ ಬಂದಾಗ, ಸೊ which is given by WHO, there are 10 list of life skills ಅನ್ನ ನಾವು ನೋಡ್ತಾ ಹೋಗ್ತೀವಿ. So I'll just tell in Kannada also. Self awareness is a first life skill. ಸ್ವ ಜಾಗೃತಿ ಇರಬೇಕು, ಮತ್ತೆ ಸ್ವ ಅರಿವು ಇರಬೇಕು ಅನ್ನುವಂಥದ್ದು. ಸೆಕೆಂಡ್ ಒನ್ ಇಸ್ ಎಂಪತಿ.
ಈ ವರ್ಡ್ ಐ ಥಿಂಕ್ ಮೋಸ್ಟ್ ಆಫ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ಸ್ ಅಂಡ್ ಫೈನಲ್ ಇಯರ್ಸ್ BSW ಸ್ಟೂಡೆಂಟ್ಸ್ ಇಲ್ಲಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಸೊ ಎಂಪತಿ ಅಂಡ್ ಸಿಂಪತಿ ಯು ಮೈಟ್ ಹ್ಯಾವ್ ಹರ್ಡ್ ಸೋ ಮೆನಿ ಟೈಮ್ಸ್ ಇನ್ ಯುವರ್ ಕ್ಲಾಸ್. ಸೊ ವಾಟ್ ಈಸ್ ಎಂಪತಿ ಅಂಡ್ ವಾಟ್ ಈಸ್ ಸಿಂಪತಿ ಅನ್ನುವಂಥದ್ದು ನಿಮಗೆ ಗೊತ್ತಿರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಅಂತ ನಾವು ಹೇಳ್ಬೋದು. ಅಂಡ್ ಕಮಿಂಗ್ ಟು ದಿಸ್ ಥರ್ಡ್ ಒನ್, ಕ್ರಿಟಿಕಲ್ ಥಿಂಕಿಂಗ್. ಸೊ ವಿಮರ್ಶಾತ್ಮಕ ಆಲೋಚನೆ ಅಂತ ನಾವು ಕರಿತೀವಿ. ಫೋರ್ತ್ ಒನ್, ಕ್ರಿಯೇಟಿವ್ ಥಿಂಕಿಂಗ್. ಸೃಜನಾತ್ಮಕವಾಗಿ ಹೇಗೆ ಥಿಂಕ್ ಮಾಡಬೇಕು ನಾವು ಅನ್ನುವಂಥದ್ದು. ಅಂಡ್ ಡಿಸಿಷನ್ ಮೇಕಿಂಗ್, ನಿರ್ಧಾರಗಳನ್ನ ತೆಗೆದುಕೊಳ್ಳುವಂಥದ್ದು. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಅ ನೆಕ್ಸ್ಟ್ ಲೈಫ್ ಸ್ಕಿಲ್. ಸೊ ಸಮಸ್ಯೆನ ಹೇಗೆ ಪರಿಹರಿಸಿಕೊಳ್ಳುವಂತ ಕೌಶಲ್ಯ ಬೇಕು ನಮಗೆ. ಸೊ ಅದ್ರ ಜೊತೆಗೆ ಎಫೆಕ್ಟಿವ್ ಕಮ್ಯುನಿಕೇಶನ್, ಪರಿಣಾಮಕಾರಿ ಸಂವಹನವನ್ನ ಹೇಗೆ ಮಾಡುವಂಥದ್ದು. ಇಂಟರ್ ಪರ್ಸನಲ್ ರಿಲೇಶನ್ಶಿಪ್, ಪರಸ್ಪರ ಸಂಬಂಧಗಳು ಹೇಗಿರಬೇಕು. ಅಂಡ್ ಕೋಪಿಂಗ್ ವಿತ್ ಸ್ಟ್ರೆಸ್ ಅಂಡ್ ಎಮೋಷನ್ಸ್. ಆಸ್ ಅ ಹ್ಯೂಮನ್ ಬೀಯಿಂಗ್, sometimes we feel stress, sometimes we had emotions. Ma'am, voice ಕೇಳಿಸ್ತಿಲ್ಲ ma'am. Negative emotions. So, am I audible now? Ma'am, voice ಕೇಳಿಸ್ತಿಲ್ಲ Yes, ma'am. It is breaking. Yes, network issue ಇರುತ್ತೆ ಅನ್ಸುತ್ತೆ ನಾಗರಾಜ್. Am I audible now? We are all audible, madam. Yes, madam. Sir, am I audible to everyone or else everybody is facing same problem? No, audible, ma'am. Maybe You are network audible. issues ಅಲ್ಲಿ ಆಗಿರುತ್ತೆ. Audible. ನಾಗರಾಜ್, ಅದು ನಿಮ್ಮ Okay. ಕಡೆ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ ನಾಗರಾಜ್. ಸೊ ಅಲ್ಲೊಂದ್ಸಲ ನೀವು ನೆಟ್ವರ್ಕ್ ಇರುವ ಜಾಗಕ್ಕೆ ಹೋಗಿ ಕೂತ್ಕೊಂಡು ನೋಡಿ. ಓಕೆ Okay ma'am. Flow is okay na? ಅಥವಾ ಫಾಸ್ಟ್ ಆದ್ರೆ please let me know. I will slow down, no issues. Okay. So I'll share the PPT after presentations. You can share with your students. Then they can go through it, no issues. So key life skills for social workers, has WHO said there are 10 important life skills. Let us go through one by one. So moving to the next slide. You through this, say by seeing this PPT, you can see this picture and you can assume something. The person is sitting and he has so much of self-awareness and seeing what to develop next. Self-awareness is nothing but knowing your ability, knowing your strength, knowing your weakness. ಸೊ ನನ್ನ ಸಾಮರ್ಥ್ಯ ಏನಿದೆ, ನನ್ನ ಕುಂದುಕೊರತೆಗಳು ಏನಿದೆ ಅನ್ನುವಂಥದ್ದು, ಮತ್ತೆ ನನ್ನ ಸ್ಟ್ರೆಂತ್ ಏನಿದೆ ಅಂತ ನೋಡ್ಕೊಳ್ಳುವಂಥದ್ದು. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಇಲ್ಲಿ ಒಂದು ಕೋಟ್ ಅನ್ನ ಹೇಳ್ತಾರೆ, ದ ಪರ್ಸನ್ ಇಸ್ ನಾಟ್ ವಲ್ನರಬಲ್ ದ್ಯಾನ್ ನೋ ಒನ್ ಇಸ್ ಮೋರ್ ವಲ್ನರಬಲ್ ದ್ಯಾನ್ ಪರ್ಸನ್ ಹೂ ಲ್ಯಾಕ್ ಸೆಲ್ಫ್ ಅವೇರ್ನೆಸ್. ಇಲ್ಲಿ ಒಬ್ಬ ವ್ಯಕ್ತಿ ತನ್ನ ಬಗ್ಗೆ ತನಗೆ ಹೆಚ್ಚು ಅರಿವಿಲ್ಲದೆ ಇರುವಂತವನನ್ನ ನಾವು ಏನ್ ಮಾಡ್ತೀವಿ, ವಲ್ನರಬಲ್ ಪರ್ಸನ್ ಅಂತ ಕರಿತಾ ಹೋಗ್ತೀವಿ. ಇಫ್ ದ ಪರ್ಸನ್ ಇಸ್ ನೋಸ್ ಮೋರ್ ಅಬೌಟ್ ಹಿಮ್ಸೆಲ್ಫ್, ಅವನ ಬಗ್ಗೆ ಅವ್ನಿಗೆ ಹೆಚ್ಚು ಗೊತ್ತಿದೆ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ವಾಟ್ ಈ ಫೀಲ್ಸ್, ಐ ಆಮ್ ಕಾನ್ಫಿಡೆಂಟ್. ಫಾರ್ ಎಕ್ಸಾಂಪಲ್ ನೀವೆಲ್ಲ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅಂತ ಅನ್ಕೋತೀನಿ. ಸೊ ಯರ್ ಕ್ಲಾಸ್ ಟೀಚರ್ ವಿಲ್ ಸಡನ್ಲಿ ಕಾಲ್ ಯು ಟು ಸ್ಪೀಕ್ ಆನ್ ಸ್ಟೇಜ್. See that your class teacher will suddenly call you to speak on the stage. What happens? If you have a confidence, the confidence skill nimgidre enagutte, yes, I'll speak. If you don't have any confidence, ನನಗೆ ಕಾನ್ಫಿಡೆನ್ಸ್ ಇಲ್ಲ, ನಂಗೆ ಮಾತಾಡಕ್ಕಾಗಲ್ಲ. ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. knowing more about yourself. ನನಗೆ ಇದು ಆಗತ್ತೆ, ನನ್ನಲ್ಲಿ ಈ ಸಾಮರ್ಥ್ಯ ಇದೆ, ನನಗೆ ಈ ಸಾಮರ್ಥ್ಯ ಇಲ್ಲ ಅಂತ ಅನ್ಕೊಳ್ಳುವಂಥದ್ದು ಸೆಲ್ಫ್ ಅವೇರ್ನೆಸ್ ಅಂತ ಹೇಳ್ತಾ ಹೋಗ್ತೀನಿ. ಸೊ ಸೆಲ್ಫ್ ಅವೇರ್ನೆಸ್ ಅನ್ನುವಂಥದ್ದು ಬಂದಾಗ, so you have to know about all your ability, skill, and weakness, strength. So sometimes we feel, am I truthful this moment ಅಂತ ಅನ್ಕೋತೀವಿ. ನಾನು ಈ ಫಾರ್ ಎಕ್ಸಾಂಪಲ್, ಇಫ್ ಐ ಲೈ ಏನಾಗುತ್ತೆ, ಸೊ ನಾನು ಈ ಸಿಚುಯೇಷನ್ಸ್ ಅಲ್ಲಿ ಟ್ರೂತ್ಫುಲ್ ಇದೀನಾ ಇಲ್ವಾ, ದಿಸ್ ಇಸ್ ಕಾಲ್ಡ್ ಯುವರ್ ಸೆಲ್ಫ್. ಯು ಆರ್ ಕ್ವಶನಿಂಗ್ ಯುವರ್ ಸೆಲ್ಫ್ ವೆದರ್ ಐ ಆಮ್ ಟ್ರೂತ್ಫುಲ್, ಐ ಆಮ್ ನಾಟ್ ಟ್ರೂತ್ಫುಲ್ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸೊ ಸೆಲ್ಫ್ ಅವೇರ್ನೆಸ್ ಅಂತ ಬಂದಾಗ ನಿಮ್ಮ ಎಲ್ಲಾ ಎಬಿಲಿಟಿಗಳನ್ನ, ನಿಮ್ಮ ಎಲ್ಲಾ ಸ್ಟ್ರೆಂತ್ ಗಳನ್ನ, ಎಲ್ಲಾ ವೀಕ್ನೆಸಸ್ ಗಳನ್ನ, ಸೊ ಜೊತೆಗೆ ಇನ್ನ ಏನ್ ಕಲಿಬಹುದು, ದ ವೇ ಆಫ್ ಲರ್ನಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂತ ಹೇಳ್ತೀವಿ ನಾವು. ದ ವೇ ಆಫ್ ಲರ್ನಿಂಗ್ ಅಬೌಟ್ yourself. So learning is not is a ending process, is continuous process ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಲೈಫು ಲಾಸ್ಟ್ ಬ್ರೀತ್ ವರೆಗೂ ಒಂದಲ್ಲ ಒಂದು ಲರ್ನಿಂಗ್ಸ್ ನಡೀತಾನೆ ಇರುತ್ತೆ. ಸೊ ಆ ಲರ್ನಿಂಗ್ಸ್ ಅಲ್ಲಿ ಹೌ ಮಚ್ ಯು ನೋ ಅಬೌಟ್ ಯುವರ್ ಸೆಲ್ಫ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಜೀವನದ ಮತ್ತೊಂದು ಬಹುಮುಖ್ಯವಾದಂತ ಕೌಶಲ್ಯ ಅಂತ ಬಂದಾಗ ದಟ್ ಈಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಸೊ ನಿಮ್ಮ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅನ್ನೋದ್ರ ಬಗ್ಗೆ ಯು ಶುಡ್ ಹ್ಯಾವ್ ಸಮ್ ಗ್ಲಾನ್ಸ್. ಸೊ ನನಗಿದು, ಇದರಲ್ಲಿ ನಾನು ಐ ಆಮ್ ವೀಕ್, ಇದರಲ್ಲಿ ಐ ಆಮ್ ಸೋ ಸ್ಟ್ರಾಂಗ್, ಇದರಲ್ಲಿ ನನಗೆ ತುಂಬಾ ಎಬಿಲಿಟಿ ಇದೆ ಅನ್ನುವಂಥದ್ದನ್ನ ನೀವೇ ಹೆಚ್ಚು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಮೂವಿಂಗ್ ಟು ನೆಕ್ಸ್ಟ್ ಸ್ಲೈಡ್, ಎಂಪತಿ. ಹ್ಯಾವ್ ಯು ಹರ್ಡ್ ಅಬೌಟ್ ಎಂಪತಿ ವರ್ಡ್? Of course,
ನೀವು ಕೇಸ್ ವರ್ಕ್ ಸಬ್ಜೆಕ್ಟ್ ಅನ್ನ ಓದಿದ್ರೆ ಎಂಪತಿ ಅನ್ನೋ ವರ್ಡ್ ಅನ್ನ ಖಂಡಿತ ಕೇಳಿರ್ತೀರ. ಎಂಪತಿ ಅಂಡ್ ಸಿಂಪತಿ. ಸೊ ಐ ಜಸ್ಟ್ ವಾಂಟೆಡ್ ಟು ಗಿವ್ ಒನ್ ಎಕ್ಸಾಂಪಲ್. ಸೊ ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಸೋಷಿಯಲ್ ಕೇಸ್ ವರ್ಕ್ ಪಾಠ ಮಾಡಬೇಕಾದ್ರೆ MSW ಸ್ಟೂಡೆಂಟ್ಸ್ಗೆ ಎಂಪತಿ ಅಂಡ್ ಸಿಂಪತಿ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಎಂಪತಿ ಆಸ್ ಯು ನೋ ದಟ್ ಅನುಭೂತಿ, ಸಿಂಪತಿ ಸಹಾನುಭೂತಿ ಅಂತ ನಾನು ಹೇಳ್ತೀನಿ. ಐ ಥಿಂಕ್ ಐ ಆಮ್ ಕರೆಕ್ಟ್. ಸೊ ಇಲ್ಲಿ ಐ ವಾಸ್ ಆಸ್ಕಿಂಗ್ ಕ್ವಶನ್ಸ್ ಕೇಳ್ತಾ ಇದ್ದೆ ಸ್ಟೂಡೆಂಟ್ಸ್ಗೆ. ಒಂದು ಸ್ಟೂಡೆಂಟ್ ನನ್ನನ್ನ ಕೇಳಿದ್ಲು, ಮೇಡಮ್ ನೀವು ಹೇಳಿದ್ರಿ ಸೋಷಿಯಲ್ ವರ್ಕರ್ಸ್ ಎಂಪಥೆಟಿಕ್ ಮೈಂಡ್ ಇಂದ ಡೀಲ್ ಮಾಡಬೇಕು ಅಂತ ಹೇಳ್ತಾ ಇದ್ರಿ. ಈಗ ನನ್ನ ಮನೆಯಲ್ಲಿ ನನ್ನ ತಂದೆ ತೀರ್ ಹೋಗ್ತಾರೆ ಅಥವಾ ನನ್ನ ತಾಯಿ ತೀರ್ ಹೋಗ್ತಾರೆ. ಸೊ ನಾನು ಅಲ್ಲಿ ಎಂಪಥೆಟಿಕ್ ಆಗಿರ್ಬೇಕಾ ಅಥವಾ ಸಿಂಪಥೆಟಿಕ್ ಆಗಿರ್ಬೇಕಾ? ಸೊ ಹರ್ ಕ್ವಶನ್ ಇಸ್ ರೈಟ್ ಬಟ್ ಶಿ ಇಸ್ ಕನ್ಫ್ಯೂಸ್ಡ್. ಇಲ್ಲಿ ಸೋಷಿಯಲ್ ವರ್ಕರ್ಸ್ ಅಂಡ್ ದೇ ಶುಡ್ ನೋ ವಾಟ್ ಈಸ್ ಪರ್ಸನಲ್ ಅಂಡ್ ವಾಟ್ ಈಸ್ ಪ್ರೊಫೆಷನಲ್. ಪ್ರೊಫೆಷನಲ್ ಲೈಫಿಗೆ ಮತ್ತೆ ನಮ್ಮ ಪರ್ಸನಲ್ ಲೈಫಿಗೆ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್. ಪರ್ಸನಲ್ ಲೈಫ್ ಅಂತ ಬಂದಾಗ ಇಫ್ ಇಟ್ ಈಸ್ ಹ್ಯಾಪನ್ ಎನಿಥಿಂಗ್ ಯು ಹ್ಯಾವ್ ಟು ಬಿಹೇವ್ ಇನ್ ಅ ಸಿಂಪಥೆಟಿಕ್ ಮ್ಯಾನರ್. ಸೊ ವೆನ್ ಇಟ್ ಕಮ್ ಟು ಯುವರ್ ಪ್ರೊಫೆಷನಲ್ ಲೈಫ್ ಅಂತ ಬಂದಾಗ ಸೊ ಯು ಹ್ಯಾವ್ ಟು ಸಿ ದ ಪರ್ಸನ್. ಈಗ ಫಾರ್ ಎಕ್ಸಾಂಪಲ್ ದ ಪರ್ಸನ್ ಇಸ್ ಟೆಲಿಂಗ್ ಐ ಹ್ಯಾವ್ ಹೆಡೇಕ್. ಸೊ understanding the person in his position, that is called empathetic mind. ಸೊ ಎಂಪತಿ ಅಂತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ನಿಮ್ಮ ಫ್ರೆಂಡ್ ಬಂದು ನಾನು ಮದ್ವೆ ಆಗ್ತಾ ಇದ್ದೀನಿ ಅಂತ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ತಾನೆ. ಸೊ ಆ ಎಕ್ಸೈಟ್ಮೆಂಟ್ ಅಲ್ಲಿ ಅವ್ನು ಹೇಳಿದಾಗ ಸೊ ಫೀಲಿಂಗ್ ಹಿಸ್ ಎಮೋಷನ್ಸ್ ಇನ್ ಹಿಸ್ ಪೊಸಿಷನ್ಸ್, ಅವನ ಎಮೋಷನ್ಸ್ ಅವನ ಎಕ್ಸೈಟ್ಮೆಂಟ್ ಅನ್ನ ನೀವು ಫೀಲ್ ಮಾಡೋದಿದೆಯಲ್ಲ, ದಟ್ ಈಸ್ ಕಾಲ್ಡ್ ಎಂಪಥೆಟಿಕ್ ಅಂತ ನಾವು ಹೇಳ್ತಾ ಹೋಗ್ತೀವಿ. ಸೊ ಎಂಪತಿ ಅಂತ ಬಂದಾಗ ದ ಪುಟ್ ಒನ್ ಸೆಲ್ಫ್ ಇನ್ ಅದರ್ ಪರ್ಸನ್ಸ್ ಶೂಸ್ ಅಂತ ಹೇಳ್ತಾ ಹೋಗ್ತೀವಿ. ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸರ್ ಯು ಕ್ಯಾನ್ ಆಪರೇಟ್ ದಿ PPT, ಐ ಮೀನ್ ಎಂಪತಿ ಸ್ಲೈಡ್. ಸೊ ಯು ಕ್ಯಾನ್ ಆಪರೇಟ್ ದಟ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸೆಪ್ಟ್ ಅದರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಒನ್ ಫೀಲಿಂಗ್ಸ್ ಇನ್ ಸ್ಟ್ಯಾಂಡಿಂಗ್ ಇನ್ ದಿಸ್ ಪೊಸಿಷನ್ಸ್, ದಟ್ ಈಸ್ ಕಾಲ್ಡ್ ಎಂಪತಿ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಮೂವ್ ಟು ದಿ ನೆಕ್ಸ್ಟ್ ಲೈಫ್ ಸ್ಕಿಲ್, ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕವಾಗಿ ಆಲೋಚನೆ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್ ಯು ನೋ ಸರ್ ಐಸಕ್ ನ್ಯೂಟನ್ ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಸೊ ಐ ಜಸ್ಟ್ ಗಿವ್ ಹಿಸ್ ಎಕ್ಸಾಂಪಲ್. ಗ್ರಾವಿಟಿ ಏನು ಅವರು ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದನ್ನ ಕಂಡುಹಿಡಿದಿದ್ದಾರೆ, ಅದ್ರ ಬಗ್ಗೆ ಐ ಜಸ್ಟ್ ಗಿವ್ ಯು ಎಕ್ಸಾಂಪಲ್. ಸರ್ ಐಸಕ್ ನ್ಯೂಟನ್ ಅವರು ಪುಸ್ತಕ ಓದಕ್ಕೆ ಮರಗಳ ಕೆಳಗಡೆ ಯಾವಾಗ್ಲೂ ಕುತ್ಕೋತಾ ಇದ್ರಂತೆ. ಕುತ್ಕೋಬೇಕಾದಾಗ ಅವರಿಗೆ ಮರಗಳಿಂದ ಹಣ್ಣು ಕೆಳಗಡೆ ಬೀಳ್ತಿದಂತೆ. ಈ ಹ್ಯಾವ್ ಸ್ಟಾರ್ಟೆಡ್ ಥಿಂಕಿಂಗ್ ಕ್ರಿಟಿಕಲಿ ವೈ our mango or apple is coming down instead of going up ಅಂತ. ಸೊ ಮೇಲೆ ಯಾಕೆ ಹೋಗ್ತಾ ಇಲ್ಲ, ಬೀಳ್ತಿರುವಂತ ಹಣ್ಣು ಕೆಳಗಡೆ ಯಾಕೆ ಬರ್ತಾ ಇದೆ? ದಿಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಥಿಂಕಿಂಗ್. ಮೀನ್ಸ್ ಆ ಕ್ರಿಟಿಕಲ್ ಆಗಿ ಅವರು ಥಿಂಕ್ ಮಾಡಿದಕ್ಕೇನೆ ಸೊ ಹಿ ಹ್ಯಾಸ್ ಇಂಟ್ರೊಡ್ಯೂಸ್ಡ್ ಅಂಡ್ ಹಿ ಹ್ಯಾಸ್ ಇನ್ವೆಂಟೆಡ್ ಯೂನಿವರ್ಸಲ್ ಗ್ರಾವಿಟಿ ಅನ್ನುವಂಥದ್ದನ್ನ ಇನ್ವೆಂಟ್ ಮಾಡ್ತಾ ಹೋಗ್ತಾರೆ. ಹಾಗೆ ಗುರುತ್ವಾಕರ್ಷಣ ಬಲ ಅನ್ನುವಂಥದ್ದನ್ನ ಅವರು ಕಂಡುಹಿಡಿತಾ ಹೋದ್ರು. ಸೊ ದ ಕ್ರಿಟಿಕಲ್ ಥಿಂಕಿಂಗ್, ವೈ ವಿ ನೀಡ್ ಕ್ರಿಟಿಕಲ್ ಥಿಂಕಿಂಗ್. ಫಾರ್ ಎಕ್ಸಾಂಪಲ್ ನಾಳೆ ನೀವು ಜಾಬಿಗೆ ಸೇರ್ಕೊಂಡ್ರಿ, ಆಯ್ತು HR ಫೀಲ್ಡ್ಗೆ ಹೋದ್ರಿ ಅಥವಾ ಕ್ಲಿನಿಕಲ್ ಫೀಲ್ಡ್ಗೆ ಹೋದ್ರಿ ಅಥವಾ NGO ಫೀಲ್ಡ್ಗೆ ನೀವು ಹೋದ್ರಿ. somebody has assigned some problem ಅಥವಾ somebody has assigned some project. ನಿಮಗೆ ಹೇಳ್ತಾರೆ ಈ this project should be done by this week. So this project should be solved this ಅಥವಾ this problem should be solved by this many days. So ಅವ್ರು ಏನ್ ಹೇಳ್ತಾರೆ ನಿಮಗೆ, just they will give you task. How do you solve this? How do you manage it? How do you execute this? This is called critical thinking. ಸೊ ಹಾಗೆ ನಾವು ಇನ್ನೂ ಒಂದು ಎಕ್ಸಾಂಪಲ್ ಅನ್ನು ನೋಡ್ಬೋದು. ಯಾವುದೋ ಒಬ್ಬ ಸ್ಮಾಲ್ ಒಬ್ಬ ಪರ್ಸನ್ ಒಂದು ಸ್ಮಾಲ್ ಬಿಸ್ನೆಸ್ ನ ರನ್ ಮಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋಣ. ವಿ ಥಿಂಕ್ ದಟ್ ಒಂದು ಇಡ್ಲಿ ಸೇಲ್ ಮಾಡೋ ಪರ್ಸನ್ ಅನ್ನ ತಗೊಳ್ಳೋಣ. ಇಡ್ಲಿ ಸೇಲ್ ಮಾಡೋ ಪರ್ಸನ್ ಒಂದ್ ದಿನ ಹೋಗ್ತಾನೆ, ಇಷ್ಟು ಇಡ್ಲಿ ಮಾರ್ತಾನೆ. ಸೆಕೆಂಡ್ ಡೇ ಹೋಗ್ತಾನೆ, ಒಂದಿಷ್ಟು ಇಡ್ಲಿ ಮಾರ್ತಾನೆ. ಥರ್ಡ್ ಡೇ ಬಂದಾಗ ಈ ವಿಲ್ ಕ್ಯಾಲ್ಕುಲೇಟ್ ದಟ್ ಸೊ ಹೌ ಟು ಇನ್ಕ್ರೀಸ್ ದಿ ಸೇಲ್ಸ್ ಅಂಡ್ ಹೌ ಟು ರೆಡ್ಯೂಸ್ ದಿ ಕಾಸ್ಟ್. ಸೊ ಕ್ರಿಟಿಕಲ್ ಥಿಂಕಿಂಗ್. ಸೊ ಈ ಮೂರನೇ ದಿನಕ್ಕೆ ಅವನಿಗೊಂದು ಕ್ಲಾರಿಟಿ ಬಂದ್ಬಿಡುತ್ತೆ, ನಾನು ಇಷ್ಟನ್ನೇ ಸೇಲ್ ಮಾಡಕ್ ಸಾಧ್ಯ ಆಗತ್ತೆ, ಇಷ್ಟೇ ತಗೊಂಡೋಗ್ಬೇಕು, ಇಷ್ಟು ತಗೊಂಡೋದ್ರೆ ನನಗೆ ಲಾಸು ಆಗಲ್ಲ, ಇಲ್ಲಿ ಯಾವುದೇ ರೀತಿಯಾದಂತ ನನಗೆ ಬರ್ಡನ್ನು ಆಗೋದಿಲ್ಲ. ಸೊ ಕ್ರಿಟಿಕಲಿ ವಿ ಹ್ಯಾವ್ ಟು ಅನಲೈಸ್ ಸರ್ಟನ್ ಥಿಂಗ್ಸ್. ಕ್ರಿಟಿಕಲ್ ಥಿಂಕಿಂಗ್ ಬಂದಾಗ ಮಾತ್ರ ಸೊ ವಿ ಕ್ಯಾನ್ ಲರ್ನ್ ಮೋರ್ ಅನ್ನುವಂಥದ್ದು, ವಿ ಕ್ಯಾನ್ ಎಕ್ಸಿಕ್ಯೂಟ್ ಹರ್ ಸೆಲ್ಫ್ ಮೋರ್ ಅಂಡ್ ವಿ ಕ್ಯಾನ್ ಈಸಿಲಿ ಸಾಲ್ವ್ ದಿ ಅ ಪ್ರಾಬ್ಲಮ್ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಅದರ ಜೊತೆಗೆ ನಾವು ಕ್ರಿಯೇಟಿವ್ ಥಿಂಕಿಂಗ್ ಮಾಡಬೇಕು. The next one is creative thinking. How do you think creatively? ಈಗ
somebody is sending message that voice break ಆಗ್ತಾ ಇದೆ. I don't know, I'm confused whether I think my network is good, and let me check with Manjunath sir. Somebody sent a message. ಇಲ್ಲ ಮೇಡಮ್, ಆಡಿಬಲ್ ಇದೆ. ಅವರಿಗೆ ಮೇ ಬಿ ನೆಟ್ವರ್ಕ್ ಇಶ್ಯೂಸ್ ಇದೆ. ನಿಮ್ದು ಪ್ರಾಬ್ಲಮ್ ಆದ್ರೆ ಮತ್ತೆ ನಾನು ಹೇಳ್ತೀನಿ. ಐ ಥಿಂಕ್ ನಿಮ್ದು ಕೇಳಿಸ್ತಾ ಇದೆ ನಮ್ಗೆ. ಅವರಿಗೆ ಸ್ಟೂಡೆಂಟ್ಸ್ ನೆಟ್ವರ್ಕ್ ಇಶ್ಯೂ ಇದೆ ಅಂತ. ಮತ್ತೆ ರೀಜಾಯ್ನ್ ಆಗ್ತಾರೆ. ಯು ಕ್ಯಾನ್ ಸ್ಟಾರ್ಟ್ ಮ್ಯಾಮ್. Fine. Yes. ಕಂಟಿನ್ಯೂ. So the fourth one is creative thinking. You think that your teachers will give you some task. ಸುಮಾರು ಟಾಸ್ಕ್ಗಳನ್ನ ನಿಮ್ಗೆ ಅಸೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಂಡಕ್ಟಿಂಗ್ ದಿ ಕಮ್ಯುನಿಟಿ ಕ್ಯಾಂಪ್, ಕಂಡಕ್ಟಿಂಗ್ ದಿ ಸೋಷಿಯಲ್ ವರ್ಕ್ ರೂರಲ್ ಕ್ಯಾಂಪ್, ಕಂಡಕ್ಟಿಂಗ್ ಅದರ್ ಪ್ರೋಗ್ರಾಮ್ಸ್. ದೇ ವಿಲ್ ಗಿವ್ ಯು ಟಾಸ್ಕ್ ಅಂಡ್ ದೇ ವಿಲ್ ಆಸ್ಕ್ ಯುವರ್ ಪ್ಲಾನಿಂಗ್. ಹೇಗೆ ನೀವು ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ ಅಂತ. ಸೊ ಹೌ ಡು ಯು ಎಕ್ಸಿಕ್ಯೂಟ್ ದಿಸ್ ಪ್ಲಾನ್, ಹೌ ಡು ಯು ಸ್ಮಾರ್ಟ್ಲಿ ಯು ವಿಲ್ ವರ್ಕ್ ಆನ್ ಇಟ್. ನೀವು ಎಷ್ಟು ಚೆನ್ನಾಗಿ ಇದ್ರ ಮೇಲೆ ಕೆಲಸ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕ್ರಿಯೇಟಿವ್ ಥಿಂಕಿಂಗ್. You think that painter will come with a beautiful work of art. Means ನೀವು ಒಬ್ಬ ಪೇಂಟರ್ ನೋಡಿದ್ರೆ ಅವನು ತುಂಬಾ ಒಳ್ಳೆಯ ಹಾರ್ಟ್ ಜೊತೆಗೆ ಬರ್ತಾ ಹೋಗ್ತಾನೆ. ಅದಕ್ಕೊಂದು ಪಿಕ್ಚರೈಸೇಷನ್ಸ್, ಅದರ ಒಂದು ಬ್ಯೂಟಿಫುಲ್ ಪಿಕ್ಚರ್ ಅನ್ನು ನಮ್ಗೆ ನೋಡಿದಾಗ ವಾವ್ ಅನ್ಸುತ್ತೆ. ದಿಸ್ ಇಸ್ ಕಾಲ್ಡ್ ಕ್ರಿಯೇಟಿವ್ ಥಿಂಕಿಂಗ್. Why creative thinking skills is most important for social workers anta bandaga, you think that we are not dealing with the machines, we always deal with the human beings. Means ನಾವು ಟೆಕ್ನಾಲಜಿ ಜೊತೆಗೋ ತಂತ್ರಜ್ಞಾನದ ಜೊತೆಗೋ ಕೆಲಸವನ್ನ ಮಾಡೋದಿಲ್ಲ. ವಿ ವರ್ಕ್ ವಿತ್ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರ ಜೊತೆ ನಾವು ಹೆಚ್ಚು ಕೆಲಸವನ್ನ ಮಾಡೋದ್ರಿಂದ ನಮಗೆ ತುಂಬಾ ಕ್ರಿಯೇಟಿವ್ ಥಿಂಕಿಂಗ್ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಇಟ್ ಇಸ್ ನಾಟ್ ಓನ್ಲಿ ಟು ಆಪರೇಟ್ ಯುವರ್ ಪ್ರೊಫೆಷನಲ್ ಲೈಫ್, ಇಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಪರ್ಸನಲ್ ಲೈಫ್. ವೈ? ಬಿಕಾಸ್ ಪರ್ಸನಲ್ ಲೈಫ್ ಅಂತ ಬಂದಾಗ ನಾನು ಆಗ್ಲೇ ಹೇಳ್ದಂಗೆ ವಿ ಮೇ ಫೇಸ್ ಮೆನಿ ಪ್ರಾಬ್ಲಮ್ಸ್. ನಾವು ಡಿಫ್ರೆಂಟ್ ರೋಲ್ ಅನ್ನ ನಮ್ಮ ಜೀವನದಲ್ಲಿ ಪ್ಲೇ ಮಾಡ್ತಾ ಹೋಗ್ತೀವಿ. ಡಿಫ್ರೆಂಟ್ ರೋಲ್ಗಳಲ್ಲಿ ನಮಗೆ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಬರ್ತಾ ಹೋಗ್ಬೋದು, ಅಥವಾ ಡಿಫ್ರೆಂಟ್ ಸಿಚುಯೇಷನ್ಸ್ ಗಳು ನಮಗೆ ಎದುರಾಗ್ತಾ ಹೋಗ್ಬೋದು. ವಾಟ್ ವಿ ಹ್ಯಾವ್ ಟು ಡೂ ಕ್ರಿಯೇಟಿವ್ ಥಿಂಕಿಂಗ್. ನಿಮಗೆ ಹೆಚ್ಚು ಸೃಜನಾತ್ಮಕವಾಗಿ ಆಲೋಚನೆ ಬಂದ್ರೆ, ಈಗ ನಾನು ಕೆಲವ್ರು ನನ್ನ ಸ್ಟೂಡೆಂಟ್ಸ್ ಗಳಿಗೆ ನಾನು ಕೇಳ್ತಾ ಇರ್ತೀನಿ, ಸೊ ಆಕ್ಸಿಡೆಂಟ್ ಆಯ್ತಾ, ಹೌ ಕಮ್? ಇರ್ಲಿ ಮೇಡಮ್, ನೋ ಪ್ರಾಬ್ಲಮ್, ಐ ವಿಲ್ ಫೇಸ್ ಇಟ್. ಕೆಲವೊಂದನ್ನ ಎಷ್ಟು ಜಾಯ್ಫುಲ್ ಆಗಿ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಮತ್ತೆ ಕೆಲವೊಂದನ್ನ ಕ್ರಿಯೇಟಿವ್ ಆಗಿ ತುಂಬಾ ಆಲೋಚನೆ ಮಾಡ್ತಾರೆ ಅವರು. ಏನಾದ್ರೂ ನಾವು ಒಂದು ಟಾಸ್ಕ್ ಹೇಳಿದಾಗ, ಯು ಆಲ್ ಹ್ಯಾವಿಂಗ್ ದಿಸ್ ಕೆಪಾಸಿಟಿ, ಬಟ್ ಯು ಹ್ಯಾವ್ ಟು ಡೆವಲಪ್ ದಿಸ್ ಕ್ರಿಯೇಟಿವ್ ಥಿಂಕಿಂಗ್. ತುಂಬಾ ಇಂಪಾರ್ಟೆಂಟ್ ಆಗಿ. ಅದಕ್ಕೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ನಿಮ್ಗೆ ಹೇಳ್ತೀನಿ. ಒಬ್ಬ ತುಂಬಾ ಫೇಮಸ್ ಕೌನ್ಸಿಲರ್ ಇದ್ರಂತೆ. ಆ ಕೌನ್ಸಿಲರ್ ಹತ್ರ ಕಪಲ್ಸ್ ಹೋದ್ರಂತೆ, ವಿ ವಾಂಟ್ ಟು ಟೇಕ್ ಅ ಡಿವೋರ್ಸ್. ದೇ ಹ್ಯಾವ್ ಡಿಸೈಡೆಡ್. ಕೌನ್ಸಿಲರ್ಸ್ ನ ಸುಮಾರು ಜನ ಕೌನ್ಸಿಲರ್ಸ್ ನ ಅವ್ರು ಚೇಂಜ್ ಮಾಡ್ತಾ ಹೋದ್ರಂತೆ. ಯಾಕೆಂದ್ರೆ ಯಾವ ಕೌನ್ಸಿಲರ್ಸ್ ಹೋದ ತಕ್ಷಣ ಓಕೆ ಫೈನ್ ನೀವು ಡಿವೋರ್ಸ್ ತಗೊಳ್ಳಿ ಅಂತ ಹೇಳಿಲ್ಲ ಅವ್ರಿಗೆ. ದೇ ಸೆಡ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಡ್ತೀವಿ. ತುಂಬಾ ಬೇಸತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ದೇ ವೆಂಟ್ ಟು ಒನ್ ಕೌನ್ಸಿಲರ್, ನಾವು ಡಿವೋರ್ಸ್ ತಗೋಬೇಕು ಅಂತ. ಅವ್ರು ಸಿಂಪಲ್ ಆಗಿ ಕೇಳಿದ್ರಂತೆ, ವೈ ಯು ಪೀಪಲ್ ಹ್ಯಾವ್ ಡಿಸೈಡೆಡ್ ಟು ಟೇಕ್ ಅ ಡಿವೋರ್ಸ್? ಎರಡೇ ಪ್ರಶ್ನೆ, ಎರಡೇ ಆನ್ಸರ್ ಅಲ್ಲಿ ಅವರಿಗೆ ಅವ್ರ ಪ್ರಾಬ್ಲಮ್ ಸಾಲ್ವ್ಡ್. ಕ್ರಿಯೇಟಿವ್ ಥಿಂಕಿಂಗ್. ನಾವು ಹೇಗೆ, ಐ ಥಿಂಕ್ ದಿಸ್ ಇಸ್ ಅ ಜೋಕ್ ಅಂಡ್ ಅಟ್ ದ ಸೇಮ್ ಟೈಮ್ ವಿ ಕ್ಯಾನ್ ಲರ್ನ್ ಕ್ರಿಯೇಟಿವ್ ಮೈಂಡ್. ಅವನು ಹೇಳಿದಂತೆ, ನನ್ನ ಹೆಂಡತಿ ತುಂಬಾ ಇಂಡಿಸಿಪ್ಲಿನ್. ಸೊ ಶಿ ಹ್ಯಾಸ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಇನ್ ಡೇ ಟು ಡೇ ಆಕ್ಟಿವಿಟಿ. ತುಂಬಾ ಕಲಿಯೋದಿದೆ. ಅವರು ತುಂಬಾ ಇಂಡಿಸಿಪ್ಲಿನ್ ಆಗಿ ಬಿಹೇವ್ ಮಾಡ್ತಾರೆ, ನನ್ಗೆ ಇಷ್ಟ ಆಗಲ್ಲ. ಸೊ ಹಸ್ಬೆಂಡ್ ಕಂಪ್ಲೇಂಟ್ ಆನ್ ಹರ್ ವೈಫ್. ಸೊ ಅಗೇನ್ ವೈಫ್ ವಾಸ್ ಸುಮ್ಮನೆ ಸೈಲೆಂಟ್ ಆಗಿ ಕೂತಿದ್ರಂತೆ. ದೆನ್ ವಾಟ್ ಇಂಡಿಸಿಪ್ಲಿನ್ ಯು ಹ್ಯಾವ್ ಫೌಂಡ್? ದ ಕೌನ್ಸಿಲರ್ ಆಸ್ಕ್ ದ ಕ್ವಶನ್. ಸೊ ಅವ್ನು ಹೇಳಿದ್ನಂತೆ, ಪೇಸ್ಟ್ ನ ಎಲ್ಲಂದ್ರಲ್ಲಿ ಪ್ರೆಸ್ ಮಾಡಿ ತಗೋತಾರೆ ಇವರು, ಸೊ ಡಿಸಿಪ್ಲಿನ್ ಇಲ್ಲ. ಅದಕ್ಕೆ ದಟ್ ಕೌನ್ಸಿಲರ್ ಸೆಡ್, ನೀನೊಂದ್ ಪೇಸ್ಟ್ ತಗೋ, ಇವ್ರೊಂದ್ ಪೇಸ್ಟ್ ತಗೊಳ್ಳಿ, ಅವ್ರಿಗೆ ಹೆಂಗ್ ಬೇಕು ಹಂಗ ಅದನ್ನ ಯೂಸ್ ಮಾಡ್ಕೊಳ್ಳಿ, ನಿನಗೆ ಹೇಗೆ ಬೇಕಾಗಿ ಯೂಸ್ ಮಾಡ್ಕೊ. Why I'm telling this joke means, see, so they went with so many counselors, and finally that person creatively thought, this is not at all a problem actually. So given solution and suggestion for their problem. So ಈಗ for example, somebody may assign some work. ನೀವು ಒಂದು ಜಾಬ್ ರೋಲ್ಗೆ ಹೋದಾಗ ಅಥವಾ ನಿಮ್ಮ ಲೈಫ್ ಅಂತ ಬಂದಾಗ ಹಲವಾರು ರೆಸ್ಪಾನ್ಸಿಬಿಲಿಟಿಗಳು ನಿಮಗೆ ಬರಬಹುದು. ಸೊ ಹೌ ಟು ಓವರ್ಕಮ್ ವಿತ್ ದಿಸ್ ಅನ್ನೋಂಥದ್ದನ್ನ ನಾವು ನೋಡ್ತಾ ಹೋಗ್ಬೇಕು. ಫಾರ್ ದಟ್ ಯು ನೀಡ್ ದ ಎಫೆಕ್ಟಿವ್
ಕ್ರಿಯೇಟಿವ್ ಥಿಂಕಿಂಗ್. ಸೊ ಡಿಫ್ರೆಂಟ್ ವೇ, ಡಿಫ್ರೆಂಟ್ ಆಸ್ಪೆಕ್ಟ್, ಡಿಫ್ರೆಂಟ್ ಲೆವೆಲ್ ಅಲ್ಲಿ ನಾವು ಆಲೋಚನೆ ಮಾಡುವಂತದ್ದನ್ನ ಕ್ರಿಯೇಟಿವ್ ಥಿಂಕಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಯು ಹ್ಯಾವ್ ಟು ಡೂ ದಟ್. ಸೊ ನೆಕ್ಸ್ಟ್, ಡಿಸಿಷನ್ ಮೇಕಿಂಗ್. ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್, ಫಾರ್ ಎಕ್ಸಾಂಪಲ್, ಅಫ್ಕೋರ್ಸ್ ಇಲ್ಲಿ ಸುಮಾರು ಒಂದು 80 ಮೆಂಬರ್ಸ್ ಇದೀರಾ, ಜಾಯಿನ್ ಆಗಿದ್ದೀರಾ. BSW ಕೋರ್ಸ್ಗೆ ಜಾಯಿನ್ ಆಗೋದಕ್ಕಿಂತ ಮುಂಚೆ you might have asked minimum 5 to 10 members which course is best, right? I think I am right. ಸೊ ನೀವು ಇಲ್ಲಿ ಏನ್ ಮಾಡಿರ್ತೀರಾ ಅಂತಂದ್ರೆ, ಯಾವ ಕೋರ್ಸ್ಗೆ ಸೇರ್ಕೊಳ್ಳೋದು, BA ಸೇರ್ಕೊಳ್ಳೋದಾ, BSW ಸೇರ್ಕೊಳ್ಳೋದಾ, BCom ಸೇರ್ಕೊಳ್ಳೋದಾ, BSc ಸೇರ್ಕೊಳ್ಳೋದಾ, ಬೇಸ್ಡ್ ಆನ್ ಯುವರ್ PUC ಎಜುಕೇಶನ್ ಯು ವಿಲ್ ಥಿಂಕ್ ದಟ್ ಯಾವ ಕೋರ್ಸ್ಗೆ ನಾವು ಸೇರ್ಕೋಬಹುದು ಅನ್ನುವಂಥದ್ದು. ಡಿಸಿಷನ್ಸ್ ಮೇಕಿಂಗ್ ಅಂತ ಬಂದಾಗ, so what we do, what is correct and what is not correct. So decisions, sometimes we don't take any decisions. ಒಂದು ವಿಷಯಕ್ಕೆ ಸಂಬಂಧಪಟ್ಟ ಏನು ಡಿಸಿಷನ್ಸ್ ತಗೊಳ್ಳೋದಿಲ್ಲ. ಅಫ್ಕೋರ್ಸ್ ಇಫ್ ಇಟ್ ಇಸ್ ಡಿಸಿಷನ್ಸ್ ಆರ್ ನಾಟ್ ಡಿಸಿಷನ್, ಅಫ್ಕೋರ್ಸ್ ನೋ ಡಿಸಿಷನ್ ಇಸ್ ಆಲ್ಸೋ ಗುಡ್ ಡಿಸಿಷನ್. ಯಾವಾಗ್ಲೂ ಯಾವ್ದಾದ್ರು ಒಂದು ವಿಷಯಕ್ಕೆ ನೀವು ಡಿಸಿಷನ್ಸ್ ತಗೊಳ್ಳಲ್ಲ ಅನ್ನುವಂಥದ್ದು ಕೂಡ ಒಂದು ಒಳ್ಳೆಯ ಡಿಸಿಷನ್ಸೇ ಆಗಿರುತ್ತೆ. ಸೊ ಡಿಸಿಷನ್ಸ್ ತಗೋಬೇಕಾದಾಗ ಸೊ ನಾವು ಸುಮಾರು ಆಪ್ಷನ್ಸ್ ಮೂಲಕ ಹೋಗ್ತೀವಿ. ಸೊ ಈಗ ಒಂದು ವಿಷಯಕ್ಕೆ ವಾಟ್ ಈಸ್ ದ ಬೆಸ್ಟ್ ಡಿಸಿಷನ್, ಫಾರ್ ಎಕ್ಸಾಂಪಲ್, ಇದು ಕರೆಕ್ಟ್ ಇದೆಯಾ ಅಥವಾ ಇದು ಕರೆಕ್ಟ್ ಆಗಿಲ್ವಾ, ಯಾವುದನ್ನ ನಾನು ಚೂಸ್ ಮಾಡ್ಕೋಬೇಕು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ವಿಚ್ ಈಸ್ ಬೆಸ್ಟ್ ಅಂತ ಬರುತ್ತೆ. ಸೊ ವಿಚ್ ಆಪ್ಷನ್ ಶುಡ್ ಬಿ ಚೂಸನ್ ಅನ್ನುವಂಥದ್ದು ಬರುತ್ತೆ. ದಟ್ ಈಸ್ ಕಾಲ್ಡ್ ಡಿಸಿಷನ್ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸೊ ನೀವು ಈಗ ಫಾರ್ ಎಕ್ಸಾಂಪಲ್, ದೋಸ್ ಹೂ ಹ್ಯಾವ್ ಆಲ್ರೆಡಿ ಜಾಯಿನ್ಡ್ ಫಾರ್ BSW ಹ್ಯಾವ್ ರಿಯಲಿ ಟುಕ್ ಬೆಸ್ಟ್ ಡಿಸಿಷನ್ಸ್ ಇನ್ ಯುವರ್ ಲೈಫ್. So because I can say that you all are stars in the sky, ನಕ್ಷತ್ರಗಳು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಯೂಶುವಲಿ I used to tell those who done MSW or BSW, they are like stars, because everybody can't join for BSW or MSW, only somebody can join. ಕೆಲವರು ಮಾತ್ರ ಜಾಯ್ನ್ ಆಗ್ಲಿಕ್ಕೆ ಅವಕಾಶ ಸಿಗುತ್ತೆ ಮತ್ತೆ ಅದೃಷ್ಟ ಇರುತ್ತೆ, ಅಂತವರು BSW ಗೆ ಜಾಯ್ನ್ ಆಗ್ತಾರೆ. ಬಟ್ ವಾಟ್ ಈಸ್ ಡಿಸಿಷನ್ಸ್ ಅಂತ ಬಂದಾಗ, ಡಿಸಿಷನ್ಸ್ ಮೇಕಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಲೈಫ್. ಸೊ ಯಾವ್ದು ಆಪ್ಷನ್ಸ್ ಅಲ್ಲಿ ಯಾವ್ದನ್ನ ನಾವು 4-5 ಡಿಸಿಷನ್ಸ್ಗೆ ನಾವು ಹೋಗ್ತೀವಿ, ಅದರಲ್ಲಿ ಬೆಸ್ಟ್ ಒನ್ ಚೂಸ್ ಮಾಡ್ಕೊಳ್ಳುವಂಥದ್ದನ್ನ ನಾವು ಲೈಫ್ ಡಿಸಿಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಆ ಎಬಿಲಿಟೀಸ್ ಇದೆಯಲ್ಲ, ವಿಚ್ ಡಿಸಿಷನ್ಸ್ ಶುಡ್ ಐ ಚೂಸ್ ಅನ್ನುವಂಥದ್ದು ಇರುತ್ತಲ್ಲ, ದಟ್ ಎಬಿಲಿಟಿ ಅಸೆಸ್ ಮಾಡುವಂತದನ್ನ ನಾವು ಡಿಸಿಷನ್ಸ್ ಮೇಕಿಂಗ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಡಿಸಿಷನ್ಸ್ ಮೇಕಿಂಗ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೇಗೆಂತಂದ್ರೆ ನಮ್ಮ ಕರಿಯರ್, ಲೈಫ್ ಅಥವಾ ಸೆಟ್ಲ್ಮೆಂಟ್, ಎಜುಕೇಶನ್ ಅಂತೆಲ್ಲ ಬಂದಾಗ ವಿ ಹ್ಯಾವ್ ಟು ಟೇಕ್ ಸರ್ಟೈನ್ ಡಿಸಿಷನ್ಸ್. ಆ ಡಿಸಿಷನ್ಸ್ ಅನ್ನುವಂಥದ್ದು ನಾವು ಪ್ರಾಪರ್ ಡಿಸಿಷನ್ಸ್ ಅನ್ನ ನಾವು ಚೂಸ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ನೀವೇನ್ ಮಾಡ್ತೀರಾ, ಫಸ್ಟ್ ಇಯರ್ ಜಾಯ್ನ್ ಆದ ತಕ್ಷಣ ಅಥವಾ ನಿಮ್ಮ ಲೈಫ್ ಅಲ್ಲಿ ಐ ಶುಡ್ ಡೂ ದಿಸ್, ಯು ಹ್ಯಾವ್ ಡಿಸೈಡೆಡ್, ಬಟ್ ವಾಟ್ ಈಸ್ ದ ಸ್ಟೆಪ್ ಸ್ಟೋನಿಂಗ್ ಆಫ್ ರೀಚಿಂಗ್ ದಟ್ ಗೋಲ್. ಸೊ ಆ ಗೋಲ್ ಅನ್ನ ರೀಚ್ ಆಗ್ಲಿಕ್ಕೆ ನಿಮ್ಗೆ ಏನೆಲ್ಲ ಸ್ಟೆಪಿಂಗ್ ಸ್ಟೋನ್ಸ್ ಗಳು ಬೇಕಂತ ಅನ್ಸುತ್ತೋ, ದಟ್ ಈಸ್ ಕಾಲ್ಡ್ ಡಿಸಿಷನ್ಸ್ ವಿಚ್ ಯು ಆರ್ ಡೂಯಿಂಗ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ಬೇಕಾಗತ್ತೆ. ದಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಯುವರ್, ನಿಮ್ಮ ಗೋಲಿಗೆ ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದು ಒಂದು ರೆಸ್ಪಾನ್ಸಿಬಲ್ ಅಂತಾನೆ ಹೇಳ್ತಾ ಹೋಗ್ಬೋದು. ಸೊ ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ ಇಸ್ ಪ್ರಾಬ್ಲಮ್ ಸಾಲ್ವಿಂಗ್, ಸಮಸ್ಯೆಯನ್ನ ಬಗೆಹರಿಸುವಂಥದ್ದು. For this, I wanted to give one simple example. ನೀವು ಕಸ್ಟಮರ್ ಕೇರ್ಗೆ ಫೋನ್ ಮಾಡ್ತೀರಾ. ಅಫ್ಕೋರ್ಸ್ ಯು ಪೀಪಲ್ ವಿಲ್ ಕಾಲ್ ಕಸ್ಟಮರ್ ಕೇರ್. ನೀವು ಹೇಗಂದ್ರೆ ಹಾಗೆ ಮಾತಾಡ್ತಾನೆ ಇರ್ತೀರಾ. ಅಂದ್ರೆ ಹಾಗಾಗಿದೆ, ಹೀಗಾಗಿದೆ, ಸಮಥಿಂಗ್ ಇಸ್ ರಾಂಗ್, ಸಮಥಿಂಗ್ ವೆಂಟ್ ರಾಂಗ್, ನಾನು ಹೀಗೆ ರೀಚಾರ್ಜ್ ಮಾಡ್ತಿದ್ದೆ, ನಿಮ್ ಕಡೆಯಿಂದ ಮೆಸೇಜಸ್ ಬರ್ತಾನೆ ಇರುತ್ತೆ, ನಿಮ್ ಕಡೆಯಿಂದ ಡಿಸ್ಟರ್ಬೆನ್ಸ್ ಕಾಲ್ಸ್ಗಳು ಬರ್ತಿರುತ್ತೆ. ವಾಟ್ ಅಪೋಸಿಟ್ ಪರ್ಸನ್ ಡೂ? ದಟ್ ಅಪೋಸಿಟ್ ಪರ್ಸನ್ ವಿಲ್ ಪೇಷನ್ಸ್ಲಿ ಲಿಸನ್, ಪೇಷನ್ಸ್ ಇಟ್ಕೊಂಡಿರ್ತಾನೆ, ನಿಮ್ಮನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊತಾನೆ, ಕಮ್ಯುನಿಕೇಶನ್ ಮಾಡ್ತಾನೆ, ರೆಸ್ಪಾನ್ಸ್ ಮಾಡ್ತಾನೆ. ದೇ ವಿಲ್ ಸೇ ಓನ್ಲಿ ಒನ್ ಥಿಂಗ್, ಪ್ಲೀಸ್ ವೈಟ್ ಸರ್, ವಿ ವಿಲ್ ಸಾಲ್ವ್ ಯುವರ್ ಪ್ರಾಬ್ಲಮ್. ದಿಸ್ ಇಸ್ ಕಾಲ್ಡ್ ವಾಟ್ ವಿ ನೀಡ್ ಲೈಫ್ ಸ್ಕಿಲ್ಸ್, ಮೀನ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬಂದಾಗ. ಸೊ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್, ಅಂಡ್ ಲಿಸನಿಂಗ್ ಮಾಡಬೇಕು, communications, and as well how do you respond, that is most important for problem solving. So coming to the other example, I'll give you one more example. ಒಂದು ದಿನ ಒಬ್ಬ ಪ್ರೊಫೆಸರ್ ಈ ವಿಲ್ ಎಂಟರ್ ಟು ದಿ ಕ್ಲಾಸ್. ಸುಮಾರು ಜನ ಸ್ಟೂಡೆಂಟ್ಸ್ಗಳು ಯಾವಾಗ್ಲೂ ಪ್ರಾಬ್ಲಮ್ ಜೊತೆನೇ ಬರ್ತಾ ಇದ್ರಂತೆ. ಸರ್, ನಮಗೆ ಆ ತರ ಪ್ರಾಬ್ಲಮ್ ಇದೆ, ನಮಗೆ ಈ ತರ ಪ್ರಾಬ್ಲಮ್ ಇದೆ, ಹೀಗಿದೆ, ಹಾಗಿದೆ. ಸೊ ದಟ್ ಪರ್ಸನ್ ಒನ್ ಡೇ ವೆಂಟ್ ವಿತ್
ಒಂದು ಗ್ಲಾಸ್ ಆಫ್ ವಾಟರ್, ಒಂದು ಲೋಟದಲ್ಲಿ ನೀರು ಹಿಡ್ಕೊಂಡು ಹೋದ್ರಂತೆ ಅವರು. ಸೊ ಎವ್ರಿಬಡಿ ವಾಸ್ ಸರ್ಪ್ರೈಸ್ಡ್, ವೈ ದಿಸ್ ಪ್ರೊಫೆಸರ್ ಬ್ರಾಟ್ ವಾಟರ್. ಸೊ ಅವರು ಆಗ ಯೋಚನೆ ಮಾಡ್ಬೇಕಾದ್ರೆ, ಈ ವಾಸ್ ಹೋಲ್ಡಿಂಗ್ ದಿಸ್ ಗ್ಲಾಸ್ ಲೈಕ್ ದಿಸ್ ಅಂಡ್ ಆಸ್ಕಿಂಗ್, ಏನ್ ಅನ್ನಿಸ್ತಿದೆ ನಿಮಗೆ, ಇದನ್ನ ನಾನು ಹೀಗೆ ಹೋಲ್ಡ್ ಮಾಡ್ಕೊಂಡಿರೋದ್ರಿಂದ ನನಗೆ ಏನ್ ಆಗ್ತಾ ಇರಬಹುದು ಅಂತ ಕೇಳಿದ್ರಂತೆ. ಅವಾಗ ಅವ್ರು ಹೇಳಿದ್ರಂತೆ, ಮೇ ಬಿ ನಿಮ್ಮ ಹ್ಯಾಂಡ್ ಸ್ವಲ್ಪ ಪೇನ್ ಬರ್ಬೋದು. ಇಫ್ ಯು ಹೋಲ್ಡ್ 5 to 10 minutes, ವಾಟ್ ಹ್ಯಾಪನ್ಸ್, ದ ಪ್ರೊಫೆಸರ್ ಆಸ್ಕ್ಡ್. ಅವಾಗ ಅವ್ರು ಹೇಳಿದ್ರಂತೆ, ಸರ್ ನಿಮ್ಗೆ 10 ನಿಮಿಷ ಹೀಗೆ ಇಟ್ಕೊಂಡ್ರೆ ಕೈ ನೋವು ಬರುತ್ತೆ. ಆಗ ಅದಾದ್ಮೇಲೆ ಮತ್ತೆ ಪ್ರೊಫೆಸರ್ ಕೇಳಿದ್ರಂತೆ, ಇಫ್ ಐ ಹೋಲ್ಡ್ ಇಟ್ ಫಾರ್ 1 day ಅಥವಾ 1 hour, ವಾಟ್ ಹ್ಯಾಪನ್ಸ್. ಸರ್ 1 hour ನಿಮ್ಗೆ ಹಿಡ್ಕೊಂಡ್ರೆ ಮೇ ಬಿ ನಿಮ್ಮ ಕೈ ನಿಶಕ್ತಿ ಆಗ್ಬೋದು ಸರ್ ಅಂತ. And again, professor asked, if I hold for 1 day, what happens? Some students irtaralla, sir nimage stroke ಹೊಡಿಬಹುದು, so ಹಾಗಾಗತ್ತೆ. Then professor said and answered, ನಾನು 10 ನಿಮಿಷ ಒಂದು ಲೋಟದಲ್ಲಿ ನೀರು ಹಿಡ್ಕೊಂಡೆ, ಏನಾದ್ರೂ ಚೇಂಜ್ ಆಯ್ತಾ ನೀರಿನ ಲೋಟದಲ್ಲಿ? ನಥಿಂಗ್. 1 hour ನಾನು ಹಿಡ್ಕೊಂಡೆ, ಏನಾದ್ರೂ ಚೇಂಜ್ ಆಯ್ತಾ? ನಥಿಂಗ್. ಹೋಲ್ ಡೇ ನಾನು ಹಿಡ್ಕೋತೀನಿ, ಏನಾದ್ರೂ ಚೇಂಜ್ ಆಗುತ್ತಾ? ನಥಿಂಗ್. Why I am telling this example, babe? Why I'm telling this example? Because how many ಪ್ರಾಬ್ಲಮ್ಸ್, ಅಥವಾ ನಿಮಗೆ ಪ್ರಾಬ್ಲಮ್ಸ್ ಅನ್ನ ನೀವು ಎಷ್ಟು ತಲೆಯಲ್ಲಿ ಇಟ್ಕೋತಿರೋ ಅಷ್ಟು ನಿಮಗೆ ಸಾಲ್ವ್ ಮಾಡೋದಕ್ಕೆ ಯು ವಿಲ್ ಬಿ ಬ್ಲಾಕ್, ನಿಮಗೆ ಏನು ತೋಚೋದಿಲ್ಲ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಬಂದಾಗ ಹೌ ಮಚ್, ಅಥವಾ ಆ ಪ್ರಾಬ್ಲಮ್ ಅನ್ನ ನೀವು ಹೇಗೆ ರಿಸೀವ್ ಮಾಡ್ಕೋತೀರಾ, ಅದನ್ನ ಹೇಗೆ ಸಾಲ್ವ್ ಮಾಡ್ತೀರಾ, ಎಷ್ಟು ನೀವು ಅದನ್ನ ಈಸಿಯಾಗಿ ತಗೋತಿರೋ ಅಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಹೋಗುತ್ತೆ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ. ಜಸ್ಟ್ ಅ ಮಿನಿಟ್ ಮೇಡಮ್. Sneha, please stop sharing. Sneha, please stop sharing. Once again, I repeat, Sneha SV, please stop sharing. I think it is not sharing, sir. At least display ಮಾಡಿದ್ರೆ I think students can see some pictures. ನಾನು ಹಾಕಿದ್ದೇನೆ, ಆ ಪಿಕ್ಚರ್ಸ್ ಅನ್ನು ನೋಡ್ಲಿಕ್ಕೆ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ. I have put so many pictures. But it is not visible from the beginning. PPT was coming students very nice. PPT ಸರಿಯಾಗಿ ಬರ್ತಾ ಇತ್ತು. ಸ್ನೇಹ ಅನ್ನೋರು sharing ಕೊಟ್ರು. Screen Now share I think she ಮಾಡ್ತಾರೆ. stopped. I'll share that. I'll share the PPT now. Yes, sir. You continue, ma'am. Yes. So then the professor replied for a student, ನಾವು ಎಷ್ಟು ಹೊತ್ತು ಸಮಸ್ಯೆಯನ್ನ ಮಾಡಲೇ ಇಟ್ಕೋತೀವಿ ಅಷ್ಟು ಸಮಯ ನಮಗೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟು ಈಸಿಯಾಗಿ ನೀವು ಅದನ್ನ ಕನ್ಸಿಡರ್ ಮಾಡ್ತಿರೋ ಅಷ್ಟು ಈಸಿಯಾಗಿ ನೀವು ಪ್ರಾಬ್ಲಮ್ ಇಂದ ಆಚೆ ಬರಬಹುದು. ವೈ ಐ ಆಮ್ ಟೆಲ್ಲಿಂಗ್ ದಿಸ್ ಫಾರ್ ಸೋಷಿಯಲ್ ವರ್ಕರ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂಡ್ ಮೋರ್ ಎಫೆಕ್ಟಿವ್ ವೈಲ್ ಯು ವಿಲ್ ಪ್ಲೇ ಇನ್ ಯುವರ್ ರೋಲ್. ಸೊ ನೀವು ಯಾವಾಗ ವೃತ್ತಿಗೆ ಹೋಗ್ತೀರಾ ಅಥವಾ ನಿಮ್ಮ ದಿನನಿತ್ಯ ಜೀವನದಲ್ಲಿ ಹೇಗೆ ಪ್ರಾಬ್ಲಮ್ ಅನ್ನ ರಿಸೀವ್ ಮಾಡ್ಕೋತೀರಾ. ಐ ಹ್ಯಾವ್ ಸೀನ್ ಸೋ ಮೆನಿ ಡಿಪ್ರೆಸಿವ್ ಸ್ಟೂಡೆಂಟ್, 1%, 2% ಕಡಿಮೆ ಬಂತು ಅಂತ ಡಿಪ್ರೆಷನ್ ಅಲ್ಲಿ ಇರ್ತಾರೆ. ಮತ್ತೆ ಸುಮಾರು ಎಕ್ಸ್ಪೆಕ್ಟೇಷನ್ಸ್ ಗಳಿದ್ದಾಗ ನಮಗೆ ಹರ್ಟ್ ಆಗತ್ತೆ. ಸುಮಾರು ಪ್ರಾಬ್ಲಮ್ ಗಳನ್ನ ನಾವು ಡೇ ಟು ಡೇ ಲೈಫ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನುವಂಥದ್ದು ನಮಗೆ ಬರಬೇಕು. ಮತ್ತೆ ಯೂಶಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಪ್ರಾಬ್ಲಮ್ ಅನ್ನ ತುಂಬಾ ದೊಡ್ಡದಾಗಿ ನೋಡ್ತೀವಿ, ಅದಕ್ಕೆ ಇರುವಂತ ಸೊಲ್ಯೂಷನ್ ಕಡೆ ಗಮನನೇ ಕೊಡೋದಿಲ್ಲ. ಸೊ ಹೌ ಮಚ್ ಲೈಟ್ಲಿ ಯು ವಿಲ್ ಟೇಕ್ ಯುವರ್ ಪ್ರಾಬ್ಲಮ್, ಸೊ ಅಷ್ಟು ಮಟ್ಟಿಗೆ ನೀವು ನಿಮ್ಮ ಸಮಸ್ಯೆಗಳಿಂದ ಹೊರ ಬರಬಹುದು ಅನ್ನುವಂಥದ್ದನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ ಫಾರ್ ಸೋಷಿಯಲ್ ವರ್ಕರ್. ಸೊ ಕಮಿಂಗ್ ಟು ದಿ ನೆಕ್ಸ್ಟ್ ಸ್ಲೈಡ್. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್. ಕಮ್ಯುನಿಕೇಶನ್ ಇಸ್ ವಿ ಹರ್ಡ್, ನಿಮ್ಮ ಕ್ಲಾಸಲ್ಲೂ ನೀವು ಅದನ್ನ ಕೇಳಿರ್ತೀರ. ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅಂತ ಬಂದಾಗ ಸೊ ಇಲ್ಲಿ ವಿಲ್ ಸಿ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ನಾವು ಓರಲಿ ಮಾಡ್ತೀವಿ, ವರ್ಬಲಿ, ನಾನ್ ವರ್ಬಲಿ ಕಮ್ಯುನಿಕೇಶನ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ನನ್ನ ಪ್ರಕಾರ ಎಫೆಕ್ಟಿವ್ ಕಮ್ಯುನಿಕೇಶನ್ ಮೀನ್ಸ್ listening, being a good listener is one of the best way to be a good communicator. Means ನೀವು ಎಷ್ಟು ಹೆಚ್ಚು ಕೇಳಿಸ್ಕೊತಿರೋ ನೀವು ಒಂದು ಉತ್ತಮ ಸಂವಹನಕಾರ ಅಂತ ಹೇಳ್ತಾ ಹೋಗ್ಬೋದು. ನಾವು ಸುಮಾರು ಹೇಳ್ತಿರ್ತೀವಿ, ಹೆಚ್ಚು ಕೇಳಿಸ್ಕೊಡಿ, ಕಡಿಮೆ ಮಾತಾಡಿ ಅಂತ ಹೇಳ್ತಿರ್ತೀವಿ. ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅಲ್ಲಿ ಯು ಹ್ಯಾವ್ ಟು ಲಿಸನ್ ಎವ್ರಿಥಿಂಗ್ ಕೇರ್ಫುಲಿ. ದಟ್ ಇಸ್ ಆಲ್ಸೋ ಗುಡ್ ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ತೀವಿ. ಸೊ ಕಮ್ಯುನಿಕೇಶನ್ಸ್ ಅಂತ ಬಂದಾಗ ವಿ ಗೋ ಫಾರ್ ಅಡ್ವೈಸ್, ಅಥವಾ ವಿ ಆಸ್ಕ್ ಹೆಲ್ಪ್, ಅಥವಾ ವಿ ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್, ವಿ ಎಕ್ಸ್ಪ್ರೆಸ್ ಅವರ್ ಡಿಸೈರ್ಸ್, ನೀಡ್ಸ್,
ಫಿಯರ್ಸ್ ಎಲ್ಲವನ್ನ ನಾವು ಎಫೆಕ್ಟಿವ್ ಕಮ್ಯುನಿಕೇಶನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಅಂದ್ರೆ ಯು ವಿಲ್ ಗೋ ವಿತ್ ಡಿಸೀಸ್. ಡಾಕ್ಟರ್ ಹತ್ರ ನೀನು ವಿಸಿಟ್ ಮಾಡ್ತೀಯ ಅಂತ ಅನ್ಕೊಳ್ಳೋಣ. ಸೊ ಡಾಕ್ಟರ್ ಹತ್ರ ವಿಸಿಟ್ ಮಾಡಿದ ತಕ್ಷಣ ಡಾಕ್ಟರ್ ಇಫ್ ಯು ಗಿವ್ ಎಕ್ಸ್ಪ್ರೆಷನ್ಸ್ ಲೈಕ್ ಸಮಥಿಂಗ್ ಹ್ಯಾಪನ್ಡ್, ವಾಟ್ ಹ್ಯಾಪನ್ಸ್, ಆಟೋಮೆಟಿಕ್ ಆಗಿ ನಮಗೆ ಏನಾಗುತ್ತೆ, ಈಗ ಪ್ರೆಸೆಂಟ್ ಸಿಚುಯೇಷನ್ ನಡೀತಿರೋದು ಹೇಗೆ, ಜನ ಹೆಚ್ಚು ಸಾವನ್ನಪ್ತಿರೋದು ಯಾಕೆ ಅಂತ ಅಂದ್ರೆ ಹ್ಯಾವಿಂಗ್ ಫಿಯರ್ ಆನ್ ಕೊರೋನಾ. ಮೀನ್ಸ್ ನಮಗೆ ಕೊರೋನಾ ಬಂದ್ಬಿಟ್ರೆ ನಾವು ಸತ್ತು ಹೋಗ್ತೀವಿ ಅನ್ನೋ ಒಂದು ಅರ್ಧ ಫೀಲಿಂಗ್ಸ್ ಅಲ್ಲೇ ಅವರು ಸತ್ತೋಗ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮೀಡಿಯಾಗಳು ಪ್ರೊಜೆಕ್ಟ್ ಮಾಡ್ತಿರೋದು ಆ ರೀತಿ, ಸುತ್ತಮುತ್ತ ನಾವು ಮಾತಾಡ್ತಿರೋದು ಆ ರೀತಿ. ಇದೆಲ್ಲವೂ ಏನಾಗ್ತಿದೆ ಅಂತ ಅಂದ್ರೆ ದುಷ್ಪರಿಣಾಮ ಬೀರ್ತಾ ಇದೆ. ಪರಿಣಾಮಕಾರಿ ಸಂವಹನ ಅಂತ ಅಂದ್ರೆ, ಸೊ ಈಗ ಯು ವೆಂಟ್ ಟು ಡಾಕ್ಟರ್ ಶಾಪ್. ಡಾಕ್ಟರ್ಗೆ ನೀವು ಯು ವಿಲ್ ಎಕ್ಸ್ಪ್ರೆಸ್ ಸೋ ಮೆನಿ ಥಿಂಗ್ಸ್. ಸರ್ ನಂಗೆ ಒಂದು ವಾರದಿಂದ ಜ್ವರ ಇದೆ, ಹಾಗಿದೆ, ಹೀಗಿದೆ, ಹಂಗಾಗ್ತಿದೆ, ಸಮಥಿಂಗ್ ಯು ವಿಲ್ ಸೇ. ಬಟ್ ಡಾಕ್ಟರ್ ವಿಲ್ ಸ್ಮೈಲ್ ಅಂಡ್ ಸೇ ನಥಿಂಗ್ ವಿಲ್ ಹ್ಯಾಪನ್. ಸೊ ವಾಟ್ ಇಸ್ communication means you will get 90% relief. Of course ಆ 90% relief strength ನಿಮ್ಮ ಕಾಯಿಲೆನ ವಾಸಿ ಮಾಡ್ಬಿಡುತ್ತೆ. ಸೊ ಎಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಬಂದಾಗ ಹೌ ಡು ಯು ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಅಂಡ್ ಹೌ ಡು ಯು ಗಿವ್ ಒಪಿನಿಯನ್, ಮತ್ತೆ ನಿಮ್ಮ ಡಿಸೈರ್ಸ್ ಹೇಗೆ ಹೇಳ್ತೀರಾ, ಮತ್ತೆ ಹೇಗೆ ಸಹಾಯವನ್ನ ತೆಗೆದುಕೊಳ್ತೀರಾ, ಹೇಗೆ ಸಹಾಯವನ್ನ ಕೊಡ್ತೀರಾ, ದಟ್ ಇಸ್ ಆಲ್ depend on your effective communications. So how you will reach others with your communications is most important. ಪರಿಣಾಮಕಾರಿಯಾಗಿ ನಾವು ಸಂವಹನನ ಮಾಡಬೇಕಾಗತ್ತೆ. ಸೊ ಅಂಡ್ ನೆಕ್ಸ್ಟ್ ನಾವು ಲೈಫ್ ಸ್ಕಿಲ್ಗೆ ಹೋಗೋದಾದ್ರೆ ಇಂಟ್ರಾಪರ್ಸನಲ್ ಸ್ಕಿಲ್ ಅಂತ ಹೇಳ್ತೀವಿ. ಇಂಟ್ರಾಪರ್ಸನಲ್ ಸ್ಕಿಲ್ ಅಂತ ಬಂದಾಗ ಸೊ able to develop and nurture supportive networks, develop constructive relationship, so helps relate with people in a positive ways. See, ಇಲ್ಲಿ ಇಂಟ್ರಾಪರ್ಸನಲ್ ಸ್ಕಿಲ್ಸ್ ಅಂತ ಬಂದಾಗ ನಾವು ಹೇಗೆ ನಾವು ಕೆಲಸ ಮಾಡುವಂತ ಜಾಗಗಳಲ್ಲಿ ಸಪೋರ್ಟಿವ್ ಆಗಿರ್ತೀವಿ, ರಿಲೇಶನ್ಶಿಪ್ ನ ಹೇಗೆ ಡೆವಲಪ್ ಮಾಡ್ಕೋತೀವಿ, ಮತ್ತೆ ಹೇಗೆ ನಾವು ಜನಗಳ ಜೊತೆ, ಸೊಸೈಟಿಯ ಜೊತೆ ಒಂದು ಪಾಸಿಟಿವ್ ವೇ ಇಂಟರ್ಪರ್ಸನಲ್ ರಿಲೇಶನ್ಶಿಪ್ ಅನ್ನ ಇಟ್ಕೋತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸುಮಾರು ಜನ ಸ್ಟೂಡೆಂಟ್ಸ್ ಗಳು ನನ್ನ ಹತ್ರ ಬರ್ತಿರ್ತಾರೆ, ಮೇಡಮ್ ನಮಗೆ ಜಾಬ್ ರೋಲ್ ತುಂಬಾ ಕಷ್ಟ ಅಂತ ಅನಿಸ್ತಿದೆ, ತುಂಬಾ ಸೀನಿಯರ್ಸ್ ನಮ್ಮನ್ನ ಬೇರೆ ರೀತಿಯಲ್ಲಿ ನೋಡ್ತಾರೆ, ಅಥವಾ ಈ ಟೀಮ್ ಅಲ್ಲಿ 10 ಜನ ಇದ್ದಾರೆ, 10 ಜನನು 10 ತರ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ, ನಮಗೆ ವರ್ಕ್ ಮಾಡ್ಲಿಕ್ಕೆ ಕಷ್ಟ ಆಗ್ತಿದೆ. ಸೋ ಮೆನಿ ವಿಲ್ ಕಮ್ ವಿತ್ ಸೋ ಮೆನಿ interpersonal problems. I used to say that you have to adjust, you have to develop positive attitude, you have to develop good rapport with them, and you have to develop good relationship with them. ಸೊ ಇವೆಲ್ಲ ನಾವು ನಮ್ಮ ಸುತ್ತಮುತ್ತಲಿನ ಜನಗಳ ಜೊತೆ ನಾವು ಹೇಗೆ ಒಂದು ಉತ್ತಮವಾದಂತಹ ಪರಸ್ಪರ ಸಂಬಂಧವನ್ನ ಹೊಂದಿರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವೆಲ್ಲ ಒಂದು 50 ಜನ ಕ್ಲಾಸ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಡಿಫ್ರೆಂಟ್ ಪೀಪಲ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಸೊ ಯು ವಿಲ್ ಮೈಂಟೈನ್ and you will develop relationship with them. So developing relationship with them called as an interpersonal skill. ಕೆಲವರು ನೋಡಿ ಎಲ್ಲರ ಜೊತೆನೂ ತುಂಬಾ ಕಾಮನ್ ಆಗಿ ಕೂಲ್ ಆಗಿ ಆರಾಮಾಗಿರ್ತಾರೆ. ಸೊ how they will develop their relationship is also most important. ಸೊ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ವಿ ಕ್ಯಾನ್ ಟೇಕ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಟೀಮ್ ವರ್ಕ್ ಅಂತ ಬಂದಾಗ ಸೋಷಿಯಲ್ ವರ್ಕ್ ವೈಲ್ ವರ್ಕಿಂಗ್ ವಿತ್ ಅ ಟೀಮ್ we need to have many interpersonal skills. ನಾವು ಒಂದು ಟೀಮ್ ಜೊತೆ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪೀಪಲ್ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂದಾಗ ಸೊ ವಿ ನೀಡ್ ಫ್ಲೆಕ್ಸಿಬಿಲಿಟಿ, ನಮ್ಮಲ್ಲಿ ಹೆಚ್ಚು ಹೊಂದಾಣಿಕೆ ಮಾಡ್ಕೊಳ್ಳುವಂತ ಒಂದು ಸ್ವಭಾವ ಇರಬೇಕು, ಜವಾಬ್ದಾರಿಗಳು ಹೆಚ್ಚು ಇರಬೇಕು, ಹಾಗೆ ಹೆಚ್ಚು ಅರ್ಥ ಮಾಡ್ಕೊಳ್ಳುವಂತ ಸ್ವಭಾವನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕಾಗತ್ತೆ. ದಿಸ್ ಇಸ್ ಕಾಲ್ಡ್ ಇಂಟ್ರಾಪರ್ಸನಲ್ ಸ್ಕಿಲ್ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ಬೋದು. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯು ಕ್ಯಾನ್ ಸಿ managing with stress and emotions. Managing with stress is one important 9th skill, and the last one is managing with emotions. How do you manage with your emotions? ನನಗೆ ಡಿಸ್ಕಸ್ಟಿಂಗ್ ಆಗುತ್ತೆ, ಭಯ ಆಗುತ್ತೆ, ಖುಷಿ ಆಗುತ್ತೆ, ಕೋಪ ಬರುತ್ತೆ, ದುಃಖ ಆಗುತ್ತೆ, ಇವೆಲ್ಲ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಿರುವಂತದ್ದು. ಹೌ ಡು ಯು ಮ್ಯಾನೇಜ್ ವಿತ್ ದೀಸ್ ಸ್ಟ್ರೆಸ್ ಮತ್ತೆ ಎಮೋಷನ್ಸ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನಮಗೆ ಯಾವ ವಿಷಯಕ್ಕೆ ಸ್ಟ್ರೆಸ್ ಆಗುತ್ತೆ ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಆ ಸ್ಟ್ರೆಸ್ ನ ಹೇಗೆ ಓವರ್ಕಮ್ ಮಾಡಬೇಕು, ಆ ಸ್ಟ್ರೆಸ್ ನ ಹೇಗೆ ನಾವು ರಿಲ್ಯಾಕ್ಸೇಷನ್ಸ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಲೀಸರ್. ಫಾರ್ ಎಕ್ಸಾಂಪಲ್ ವಿ ಯೂಸ್ ಟು ಹರ್ಡ್ ದಟ್ ಮೀನ್ಸ್ ನಿಮಗೆ ಏನಾದ್ರು ಸ್ಯಾಡ್ನೆಸ್ ಇದ್ದಾಗ ಅಥವಾ ತುಂಬಾ ದುಃಖ ಆದಾಗ ಮ್ಯೂಸಿಕ್ ಕೇಳಿ ಅಂತ ಹೇಳ್ತೀವಿ, ಅಥವಾ ನೀವು ಜಾಸ್ತಿ ಕೋಪ ಬಂದಾಗ ಸೊ ಸ್ವಿಚ್ ಓವರ್ ಟು ಒನ್ ಸಿಚುಯೇಷನ್ಸ್ ಟು ಅನದರ್. ಆ ಪರಿಸ್ಥಿತಿಯಿಂದ ನೀವು ಹೊರಗಡೆ ಬನ್ನಿ, ತಕ್ಷಣ ಹೊರಗಡೆ ಬರ್ಲಿಕ್ಕೆ ಏನಾದ್ರು ಡೈನಾಮಿಕ್ಸ್ ಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹೌ ಡು ಯು ಕೋಪ್ ಅಪ್ ವಿತ್ ಯುವರ್ ಸ್ಟ್ರೆಸ್?
ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದು ಒಂದು ಸ್ಕಿಲ್ ಆಕ್ಚುಲಿ. ಯಾಕೆಂದ್ರೆ ಕೆಲವ್ರನ್ನ ನಾವು ನೋಡಿದಾಗ ಸ್ಟ್ರೆಸ್ ಇಂದಾನೆ ಹಲವು ರೀತಿಯಾದಂತಹ ಏನು ಮೆಂಟಲ್ ಡಿಸೀಸಸ್ಗಳು, ಫಿಸಿಕಲ್ ಡಿಸೀಸ್ಗಳು ಬಂದ್ಬಿಟ್ಟಿರುತ್ತೆ. ಬಟ್ ಸ್ಟ್ರೆಸ್ ಅಂತ ಬಂದಾಗ ಹೌ ಡು ಯು ಮ್ಯಾನೇಜ್ ವಿತ್ ಯುವರ್ ಸ್ಕಿಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಎಮೋಷನ್ಸ್, ನಿಮ್ಮ ಸ್ಯಾಡ್ನೆಸ್, ನಿಮ್ಮ ಬೇರೆ ಬೇರೆ ರೀತಿಯಾದಂತ ಎಮೋಷನ್ಸ್ ನ ಹೇಗೆ ಹೊರಗಡೆ ಹಾಕ್ತೀರಾ, ಸೊ ನಿಮ್ಮ ಎಮೋಷನ್ಸ್ ನಿಮ್ಮ ಬಿಹೇವಿಯರ್ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಮತ್ತೆ ನಿಮ್ಮ ಎಮೋಷನ್ಸ್ ನ ಅಪ್ರೋಪ್ರಿಯೇಟ್ ಆಗಿ ಹೇಗೆ ರೆಸ್ಪಾಂಡ್ ಮಾಡ್ತೀರಾ, ದಿಸ್ ಆರ್ ಆಲ್ ಮೋಸ್ಟ್ ಇಂಪಾರ್ಟೆಂಟ್. ನಮ್ಗೆ ಎಮೋಷನ್ಸ್ ಮತ್ತೆ ಸ್ಟ್ರೆಸ್ ಮ್ಯಾನೇಜ್ ಮಾಡುವಂತದ್ದು ತುಂಬಾ ಚೆನ್ನಾಗಿ ಗೊತ್ತಿರಬೇಕು ನಮ್ಮ ಲೈಫ್ ಅಲ್ಲಿ. ಯಾಕೆಂತಂದ್ರೆ ನಾವು ಡಿಫ್ರೆಂಟ್ ಕೈಂಡ್ ಆಫ್ ಸಿಚುಯೇಷನ್ಸ್ ನ ಫೇಸ್ ಮಾಡಿದಾಗ, ಈಗ ನಾನು ಸ್ಟ್ರೆಸ್ಗೆ ಒಳಗಾಗ್ತಾ ಇದ್ದೀನಿ ಅಂತ ಬಂದಾಗ ಅದು ನೆಕ್ಸ್ಟ್ ಟೈಮ್ ಶುಡ್ ನಾಟ್ ಬಿ ರಿಪೀಟೆಡ್. ಸೊ ಅದೇ ರೀತಿಯಾದಂತ ಸ್ಟ್ರೆಸ್ಗೆ ನಾನು ಒಳಗಾಗಬಾರ್ದು ಅನ್ಕೊಳ್ಳೋದಕ್ಕೆ ಹೌ ಡು ಯು ಓವರ್ಕಮ್ ವಿತ್ ದಿಸ್ ಅನ್ನೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದೀಸ್ ಆರ್ ಆಲ್ 10 core life skills which are given by WHO. Okay, so ಈ 10 life skills: self awareness, empathy, critical thinking, creative thinking, decision making, problem solving, effective communication, interpersonal relationship, coping with stress and coping with emotions. So most important life skills. But ನಿಮಗೆ ಕ್ವಶನ್ಸ್ ಬರಬಹುದು, ಯಾಕೆ ಈ ಲೈಫ್ ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಳ್ಳೋದ್ರಲ್ಲಿ ನಮಗೆ ಏನೆಲ್ಲ ಅಡೆತಡೆಗಳು ಬರಬಹುದು, ವಾಟ್ ಪ್ರಾಬ್ಲಮ್ಸ್ ವಿ ಯೂಸ್ ಟು ಫೇಸ್, ಅಥವಾ ನಮಗೆ ಏನ್ ಸಮಸ್ಯೆಗಳು ಆಗಬಹುದು ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀವಿ. ಯಾಕೆ ನಮಗೆ ಲೈಫ್ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಕೆಲವು ಕ್ರಿಟಿಕಲ್ ಸಿಚುಯೇಷನ್ಸ್ ಗಳು ಬರ್ತವೆ, ಯಾಕೆ ಪ್ರಾಪರ್ ಲೈಫ್ ಸ್ಕಿಲ್ಸ್ ಗಳು ಡೆವಲಪ್ ಆಗೋದಿಲ್ಲ ಅಂತ ಬಂದಾಗ, ಸೆಲೆಕ್ಷನ್ ಆಫ್ ನಮ್ಮ ಎಜುಕೇಶನ್ ಇರ್ಬೋದು, ನಾವು ಆಯ್ಕೆ ಮಾಡ್ಕೊಳ್ಳುವಂತ ಒಂದು ಶೈಕ್ಷಣಿಕ ವಿದ್ಯಾಭ್ಯಾಸಗಳು ಇರಬಹುದು, ಅಥವಾ ಸೆಲೆಕ್ಷನ್ ಆಫ್ ಕರಿಯರ್, ನಾವು ಆಯ್ಕೆ ಮಾಡ್ಕೊಳ್ಳುವಂತ ನಮ್ಮ ವೃತ್ತಿ ಜೀವನಗಳು ಆಗಿರ್ಬೋದು, ಲೋ ಸೆಲ್ಫ್ ಎಸ್ಟೀಮ್. ಸೊ ನಮಗೆ ಲೋ ಸೆಲ್ಫ್ ಎಸ್ಟೀಮು ಕೂಡ ದೊಡ್ಡ ಮಟ್ಟದ ಹೊಡೆತ. ಸೊ ಸೆಲ್ಫ್ ಎಸ್ಟೀಮ್ ಶುಡ್ ಬಿ ಕಾನ್ಫಿಡೆಂಟ್ ಆಗಿ ಇರ್ತಾ ಹೋಗ್ಬೇಕು. ಲ್ಯಾಕ್ ಆಫ್ ಫ್ಯಾಮಿಲಿ ಸಪೋರ್ಟ್, ಕುಟುಂಬದ ಸಹಾಯ ಅಥವಾ ಸಪೋರ್ಟ್ ಹೆಚ್ಚು ಸಿಗದೆ ಇರುವಂತದ್ದು ಆಗಿರ್ಬೋದು. ಕಮ್ಯುನಿಕೇಶನ್ಸ್ ಪ್ರಾಬ್ಲಮ್ಗಳು ಆಗಿರ್ಬೋದು. ಸೊ ನೆಗೆಟಿವ್ ಥಿಂಕಿಂಗ್, ನಾನು ಆಗ್ಲೇ ಹೇಳಿದೆ, ವೆನ್ ಯು ಹ್ಯಾವ್ ಅ ಪಾಸಿಟಿವ್ ಆಟಿಟ್ಯೂಡ್, ಆಟೋಮೆಟಿಕಲಿ ಎವ್ರಿಥಿಂಗ್ ಕಮ್ಸ್ ಟು ಯು. ಸೊ ಇಫ್ ಯು ಹ್ಯಾವ್ ನೆಗೆಟಿವ್ ಥಿಂಕಿಂಗ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್, ಡೆಫಿನೆಟ್ಲಿ ಯು ವಿಲ್ ಬಿ ಲ್ಯಾಕಿಂಗ್ ವಿತ್ ಸೋ ಮೆನಿ ಸ್ಕಿಲ್ಸ್ ಅನ್ನುವಂಥದ್ದು. ಅಂಡ್ ಲೆಸ್ ಕಾನ್ಫಿಡೆನ್ಸ್, ನಾನು ಆಗ್ಲೇ ಹೇಳಿದೆ, ಇಫ್ ಯುವರ್ ಟೀಚರ್ ಸಡನ್ಲಿ ಕಾಲ್ ಯು ಫಾರ್ ಟಾಕ್, ಅಥವಾ ಇಫ್ ಯುವರ್ ಟೀಚರ್ ಗಿವ್ ಸಡನ್ ಟಾಸ್ಕ್ ಅಂತ ಬಂದಾಗ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಕಡಿಮೆ ಇದ್ರೆ ಲೈಫ್ ಸ್ಕಿಲ್ಸ್ ಕೆನಾಟ್ ಬಿ ಡೆವಲಪ್ಡ್. And less awareness about present scenario. You have to have a clear picture about what is going on in the present situations. ಪ್ರಸ್ತುತ ವ್ಯವಸ್ಥೆಯಲ್ಲಿ ಏನು ನಡೀತಿದೆ, ಏನ್ ಪರಿಸ್ಥಿತಿಗಳು ಇದೆ, ಅಥವಾ ಯಾವ ರೀತಿಯಾದಂತ ಸಿಚುಯೇಷನ್ಸ್ ಗಳಿದೆ ಅನ್ನುವಂಥದ್ದನ್ನ ನೀವು ಹೆಚ್ಚು ಅವೇರ್ನೆಸ್ ಇಲ್ಲದೆ ಇರೋದು ಕೂಡ ನಮ್ಗೆ ಲೈಫ್ ಸ್ಕಿಲ್ಸ್ ಅನ್ನ ಕ್ರಿಟಿಕಲ್ ಸಿಚುಯೇಷನ್ಸ್ ಆಗುತ್ತೆ. ಅಂಡ್ ಗ್ಯಾಪ್ ಬಿಟ್ವೀನ್ ಲರ್ನಿಂಗ್ ಅಂಡ್ ಪ್ರಾಕ್ಟೀಸ್, ನಮ್ಮ ಕಲಿಕೆಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೆ ವ್ಯತ್ಯಾಸ ಇದ್ದಾಗ ಸೊ ಲೈಫ್ ಸ್ಕಿಲ್ಸ್ ಕೆನಾಟ್ ಬಿ ಡೆವಲಪ್ಡ್. ಲವ್ ಫೇಲ್ಯೂರ್ಸ್, ಮೋರ್ ಎಕ್ಸ್ಪೆಕ್ಟೇಷನ್ಸ್. ಫಾರ್ ಎಕ್ಸಾಂಪಲ್, ಈಗ ನೀವು MSW ಮಾಡಿದ್ದು BSW ಮಾಡಿದ ತಕ್ಷಣ ಹೈ ಎಕ್ಸ್ಪೆಕ್ಟೇಷನ್ಸ್ ಗಳು ಕೆಲವೊಂದಿದ್ದಾಗ, so you may not reach your goal. Step by step we have to reach our demands and we have to reach our expectations. So ಹೆಚ್ಚು ನಿಮ್ಮ ಸ್ಕಿಲ್ ಗಿಂತ ನೀವು ಹೆಚ್ಚು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡ್ರೆ ಡೆಫಿನೆಟ್ಲಿ ಫೇಲ್ಯೂರ್ಸ್ ಅನ್ನ ನೋಡ್ಬೋದು. peer groups problem, automatically that will also impact personality. Fear about future, ಈಗ ಆಲ್ರೆಡಿ ಕೊರೋನಾ ಬಂದಿದೆ, ವಾಟ್ ನೆಕ್ಸ್ಟ್, ದಟ್ ಇಸ್ ಕಾಲ್ಡ್ ಕ್ವಶನ್ ಮಾರ್ಕ್. ಸೊ ಇವೆಲ್ಲ ಏನಾಗ್ತಾ ಹೋಗುತ್ತಾ ಅಂದ್ರೆ, ಸೊ ನಮ್ಮ ಲೈಫಿನ ಕ್ರಿಟಿಕಲ್ ಸಿಚುಯೇಷನ್ಸ್ ವೇರ್ ವಿ ಲ್ಯಾಕ್ ಟು ಡೆವಲಪ್ ಅವರ್ ಲೈಫ್ ಸ್ಕಿಲ್ಸ್. ಲೈಫ್ ಸ್ಕಿಲ್ಸ್ ಇಸ್ ಇಟ್ ಇಸ್ ಅ ಎಂಡ್ಲೆಸ್ ಪ್ರೋಸೆಸ್. ನಮಗೆ ಪ್ರತಿ ಹಂತದಲ್ಲೂ ಲೈಫ್ ಸ್ಕಿಲ್ಸ್ಗಳು ಅಡಾಪ್ಟ್ ಆಗ್ತಾ ಹೋಗುತ್ತೆ, ಕಲಿತಾ ಹೋಗ್ತೀವಿ. ಸೊ ಸುಮಾರು ವಿಷಯಗಳು, ಸುಮಾರು ಎಕ್ಸ್ಪೆರಿಮೆಂಟ್, ಸುಮಾರು ಅನುಭವಗಳು ನಮ್ಮಲ್ಲಿ ಸ್ಕಿಲ್ಸ್ ಗಳನ್ನ ಡೆವಲಪ್ ಮಾಡ್ತಾ ಹೋಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಬಂದಾಗ ದೀಸ್ 10 ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸೋಷಿಯಲ್ ವರ್ಕರ್ಸ್. ಆ್ಯಂಡ್ ಟು ಡೆವಲಪ್ ಯುವರ್ ಸೆಲ್ಫ್ ಅವೇರ್ನೆಸ್, ಎವ್ರಿಥಿಂಗ್ ಯು ಹ್ಯಾವ್ ಟು, ವಾಟ್ ಎವರ್ ಐ ಸೆಡ್ ಟಿಲ್ ನೌ, 10 ಲೈಫ್ ಸ್ಕಿಲ್ಸ್ ಅನ್ನ ಹೆಚ್ಚು ಪ್ರಾಕ್ಟಿಕಲಿ ಯು ಹ್ಯಾವ್ ಟು ಡೆವಲಪ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಅಪರ್ಚುನಿಟಿ. I have concluded my presentations. If any questions, anything, you can ask me. Manjunath sir. Yeah. Thank you so much, madam. Now the floor is open for a discussion. If you have any queries, ನೀವು ಅದನ್ನ ಡೈರೆಕ್ಟ್ ಆಗಿ ಕೇಳಬಹುದು, ಇಲ್ಲ ಅಂತಂದ್ರೆ ಚಾಟ್ ಬಾಕ್ಸ್ ಓಪನ್ ಇದೆ, ಅಲ್ಲಿ ಸಹ ನೀವು ಪ್ರಶ್ನೆಗಳನ್ನ ಕೇಳಬಹುದು.
till anyone put the question in the chat box. Some of you can unmute and discuss. Sujata madam, there was Yes, a sir. question. Yes, Will ma'am. the language problem become an Yes. obstacle for us? ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗತ್ತಾ ನಮಗೆ, ಅಡೆತಡೆ ಆಗತ್ತಾ ನಮಗೆ ಅಂತ ಸ್ವಾತಿ ಅನ್ನೋರು ಪ್ರಶ್ನೆ ಕೇಳ್ತಾ ಇದ್ದಾರೆ. Please repeat the question, ma'am. Will this language problem also comes on the way of development of the skills? Definitely not. ಎಸ್ ಎಸ್, ಥ್ಯಾಂಕ್ ಯು. ಇನ್ನೇನಾರು ಪ್ರಶ್ನೆ ಇದ್ರೆ ಹಾಕಿ, ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಅಥವಾ ಅನ್ಮ್ಯೂಟ್ ಮಾಡ್ಕೊಂಡು ಕೇಳಿ. There is another Students, question. you can ask Yes. question. Yes. So here is a question, madam. Yes, ma'am. Yes, ma'am. ನೀವು ಹೇಳಿರೋ 10 ಲೈಫ್ ಸ್ಕಿಲ್ಸ್ ನ ಬಿಟ್ಟು ಇನ್ನು ಬೇರೆ ಯಾವ್ದಾದ್ರು ಲೈಫ್ ಸ್ಕಿಲ್ ಸೋಷಿಯಲ್ ವರ್ಕರಿಗೆ ತುಂಬಾ ಮುಖ್ಯ ಅಂತ ಅನ್ಸುತ್ತಾ ಮೇಡಮ್? ಅಂಥದ್ದು ಯಾವ್ದಾದ್ರು ಇದೆಯಾ? ಲೈಫ್ ಸ್ಕಿಲ್ಸ್ ಅಂತ ಬಂದಾಗ ಲೈಫ್ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್ ಅನ್ನೋಂತ ಸ್ಕಿಲ್ಸ್ ಬೇರೆ ಇದೆ. ಸೊ ಈ ಲೈಫ್ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ದೇರ್ ಆರ್ ಪ್ಲೆಂಟಿ ಸ್ಕಿಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್. ಲೈಫ್ ಸ್ಕಿಲ್ಸ್ ಅಂತ ಬಂದಾಗ ಇಟ್ ಇಸ್ ಯೂನಿವರ್ಸಲಿ ಅಕ್ಸೆಪ್ಟೆಡ್ ಬೈ ಅಂಡ್ ಗಿವನ್ ಬೈ WHO. ಈ 10 ಕೋರ್ ಲೈಫ್ ಸ್ಕಿಲ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಅದರ್ ಲೈಫ್ ಸ್ಕಿಲ್ಸ್ಗಳು ಇದಾವೆ, ಬಟ್ ಈ 10 ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ WHO ನಮಗೆ ಕೊಟ್ಟಿದೆ. Thank you. Other questions? Good afternoon, ma'am. Yes. Good afternoon. ಸೆಲ್ಫ್ ಅವೇರ್ನೆಸ್ ಬಗ್ಗೆ ಹೇಳಿದ್ರಿ. ಸೆಲ್ಫ್ ಅವೇರ್ನೆಸ್ ಬರ್ಬೇಕು ಅಂದ್ರೆ ಯಾವ ತರ ಆಲೋಚನೆ ಮಾಡ್ಬೇಕು ಮೇಡಮ್? ಏನ್ ಮಾಡ್ಬೇಕು ಅಂತ? ಆಲೋಚನೆ ಮೀನ್ಸ್ ಯು ವಿಲ್ ಗೆಟ್ ಟು ನೋ ಅಬೌಟ್ ಯುವರ್ ಸೆಲ್ಫ್ ಮೋರ್. ಮೀನ್ಸ್ ನಾನು ಆಗ್ಲೇ ಹೇಳ್ದೆ ನಿಮಗೆ, ನಿಮ್ಮ ಟೀಚರ್ ನಿಮ್ಮನ್ನ ಸಡನ್ ಆಗಿ ಕ್ಲಾಸ್ ಅಲ್ಲಿ ಕರೀತಾರೆ ಮಾತಾಡ್ಲಿಕ್ಕೆ, ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿ ಸಡನ್ ಆಗಿ ನಿಮ್ಗೆ ಏನೋ ಹೇಳ್ತಾರೆ. ಸೊ ಕಾನ್ಫಿಡೆನ್ಸ್, ನಿಮಗೆ ನಿಮ್ಮ ಸ್ಟ್ರೆಂತ್, ನಿಮ್ಮ ವೀಕ್ನೆಸ್, ನಿಮ್ಮ ಎಬಿಲಿಟಿ ಬಗ್ಗೆ ನಿಮಗೆ ನಾಲೆಡ್ಜ್ ಇರುತ್ತೆ. ಸೊ ನಾನು ಇದನ್ನ ಮಾಡಬಹುದಾ, ಮಾಡಕ್ಕಾಗತ್ತಾ ಅನ್ನೋ ಒಂದು ಎಬಿಲಿಟಿ, ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ದಟ್ ಇಸ್ ಕಾಲ್ಡ್ ಸೆಲ್ಫ್ ಅವೇರ್ನೆಸ್. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳ್ಬೋದು, ಹೇಗೆ ಹೇಳ್ಬೋದು ಅಂತ ಅಂದ್ರೆ, ಈಗ ಯಾರೋ ಒಂದು ಕ್ವಶನ್ಸ್ ಕೇಳಿದ್ರು, ಲ್ಯಾಂಗ್ವೇಜ್ ಪ್ರಾಬ್ಲಮ್. ಸೊ ಇಫ್ ಯು ಹ್ಯಾವ್ ಸಮ್ ಕೈಂಡ್ ಆಫ್ ದೀಸ್ ಥಿಂಗ್ಸ್, ಲೋ ಸೆಲ್ಫ್ ಎಸ್ಟೀಮ್ ಇದ್ದು ಅಥವಾ ಆಗುತ್ತೆ, ಬಟ್ ಸಡನ್ ಅಂತ ಬಂದಾಗ ಏನು ನಮಗೇನಾಗತ್ತೆ, ಕೆಲವು ಸ್ಟ್ರಕ್ ಆಗತ್ತೆ, ಅಥವಾ ಕೆಲವು ನಮಗೆ ಕೋಪಪ್ ಮಾಡಕ್ ಆಗೋದಿಲ್ಲ. ಅದೇ ನಿಮಗೆ ಒಂದಿನ ಟೈಮ್ ಕೊಟ್ಟು ನಾಳೆ ನಿಮ್ ರೋಲ್ ಇದೆ, ಯು ಹ್ಯಾವ್ ಟು ಪ್ಲೇ ದಿಸ್ ಅಂದ್ರೆ ಯು ವಿಲ್ ಆಟೋಮೆಟಿಕಲಿ ಪ್ಲೇ. ಬಟ್ ದೆನ್ ದಿಸ್ ಸೆಲ್ಫ್ ಅವೇರ್ನೆಸ್ ಇಸ್ ನೋಯಿಂಗ್ ಎಬಿಲಿಟಿ, ನಮ್ಮ ಸ್ಟ್ರೆಂತ್, ನಮ್ಮ ವೀಕ್ನೆಸ್, ಇದೆಲ್ಲ ನಮಗೆ ಗೊತ್ತಿದ್ದು ಸೆಲ್ಫ್ ಅವೇರ್ನೆಸ್ ಅನ್ನುವಂಥದ್ದನ್ನ ಮುಂದಕ್ಕೆ ಏನ್ ನಾನು ಕಲಿಬೇಕು, ವಾಟ್ ಐ ರಿಕ್ವೈರ್ಡ್ ಫಾರ್ ದಿಸ್ ಅನ್ನೋಂಥದ್ದನ್ನ ಹೇಳ್ತಾ ಹೋಗ್ತೀವಲ್ಲ, ದಟ್ ಇಸ್ ಸೆಲ್ಫ್ ಅವೇರ್ನೆಸ್. Good afternoon, ma'am. Yes, good afternoon. Ma'am, like life skills na ಕಲಿಯಕ್ಕೆ ಏನಾದ್ರು ಟ್ರೈನಿಂಗ್ ಸೆಂಟರ್ಸ್ ಇದೆಯಾ ಮ್ಯಾಮ್? ಪರ್ಸನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ. ಈಗ ನಾವೆಲ್ಲ ಸ್ಕಿಲ್ ಬೇಸ್ಡ್ ಜಾಬ್ ಅಂತ ಹೇಳ್ತಿರೋದ್ರಿಂದ ನಿಮಗೆ ಸ್ಕಿಲ್ ಡೆವಲಪ್ಮೆಂಟ್ ರಿಲೇಟೆಡ್ ಸೆಂಟರ್ಸ್ ಇರುತ್ತೆ. ಇದೆ, ಖಂಡಿತ ಇದೆ. ಥ್ಯಾಂಕ್ ಯು ಮ್ಯಾಮ್. Here is another question from yeah, Swati, you please ask because you raised your hand. Okay, madam. Hey, Swati. Okay, thank you, madam. Hi, madam. Good afternoon. Good afternoon, Swati. Yes. ಇವಾಗ ಮೇಡಮ್ ಒಂದು ಎಕ್ಸಾಂಪಲ್, ಕ್ಲಾಸಸ್ ಕ್ಲಾಸ್ ತಗೊಳ್ತಾ ಇರ್ತಾರೆ, ಬಟ್ ಸಾರಿ, ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಸರ್ ಕ್ಲಾಸ್ ಮಾಡ್ತಾ ಇರ್ತಾರೆ, ಕ್ಲಾಸಲ್ಲಿ ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ, ಬಟ್ ಆ ಒಂದು ಕಮ್ಯುನಿಕೇಶನ್ ಅಲ್ಲಿ ನಮ್ಮ ಮನಸ್ಸು ಡೈವರ್ಟ್ ಆಗುತ್ತೆ.
ಮನ್ಸು ಬೇರೆ ಕಡೆ ಹೋಗುತ್ತೆ ಮೇಡಮ್. ಹಾ ಅದು ಯಾಕೆ ಹೋಗುತ್ತೆ ಮನ್ಸು ಆ ಕ್ಲಾಸಲ್ಲಿ ಬಿಟ್ಟು ಮನ್ಸು ಯಾಕೆ ಬೇರೆ ಕಡೆ ಹೋಗುತ್ತೆ ಅಂತ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಕ್ವಶನ್. ಕ್ಯಾನ್ ಯು ಪ್ಲೀಸ್ ರಿಪೀಟ್ ಇಟ್? ಐ ಥಿಂಕ್ ಶಿ ಆಸ್ಕ್ಡ್ ಲೈಕ್ ದಿಸ್. ಕ್ಲಾಸಲ್ಲಿ ಪಾಠ ಕೇಳ್ತಿರ್ತೀವಿ ಬಟ್ ವಿ ಗೆಟ್ ಡಿಸ್ಟ್ರಾಕ್ಟೆಡ್. ವೈ ದಿಸ್ ಹ್ಯಾಪನ್ಸ್? ಯಾಕೆ ಕ್ಲಾಸಲ್ಲಿ ನಾವು ಪಾಠ ಕೇಳಬೇಕು ಅಂತ ಕೂತಿರ್ತೀವಿ, ಆದ್ರೆ ನಮ್ಮ ಮನಸ್ಸು ಇನ್ನೆಲ್ಲ ಹೋಗಿರತ್ತೆ. ಈ ತರದ ಡಿಸ್ಟ್ರಾಕ್ಷನ್ಸ್ ಯೂಶುವಲಿ ಯಾಕಾಗತ್ತೆ ಅಂತ ಕೇಳ್ತಾ ಇದ್ದಾರೆ. What I should tell this? For example, usually I used to tell my students, ಮೋಸ್ಟ್ ಅಂತ ಬಂದಾಗ ಒಬ್ಬ ವ್ಯಕ್ತಿಗೆ 400 ಪದಗಳಿಗಿಂತ ಹೆಚ್ಚು ತಲೆಗೆ ಹೋಗೋದಿಲ್ವಂತೆ. ಆ 400 ಪದಗಳು ಹೋದಾದ್ಮೇಲೆ ವಾಟ್ ಹ್ಯಾಪನ್ಸ್, ಇಟ್ ಗೋಸ್. ನಮ್ಮ ಮೈಂಡ್ ಆಫ್ ಆಗ್ತಿರತ್ತೆ, ಆನ್ ಆಗ್ತಿರತ್ತೆ, ಹೋಗ್ತಿರತ್ತೆ, ಬರ್ತಿರತ್ತೆ. ಸೊ ನನ್ನ ಪ್ರಕಾರ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕ್ಲಾಸಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿಸ್ತಿರ್ತೀರಾ. ಮೇ ಬಿ ಬಿಕಾಸ್ ಆಫ್ ದಟ್ ರೀಸನ್ಸ್ ಕಾನ್ಸಂಟ್ರೇಷನ್ಸ್ ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. Yes. So it is mainly because the distraction happens when the concentration is less. ನಾವು ಮಾಡಬೇಕಾದವಾಗ ಕಾನ್ಸಂಟ್ರೇಷನ್ ಹೆಚ್ಚು ಮಾಡ್ಕೊಳ್ಬೇಕಾದ್ದು ಅಂತ ಮೇಡಮ್ ಹೇಳ್ತಿದ್ದಾರೆ. ಅಟ್ ದ ಸೇಮ್ ಟೈಮ್ ನಮ್ಮ ಇಂಟ್ರೆಸ್ಟ್ ಇವುಗಳೆಲ್ಲ ಕೂಡ ಅದರ ಮೇಲೆ ಕೌಂಟ್ ಆಗತ್ತೆ ಅಂತ ನಾನು ಅನ್ಕೊಳ್ತೀನಿ, ಅಲ್ವಾ ಮೇಡಮ್? ಎಸ್. ಸೊ ಇಲ್ಲಿ ಇನ್ನೊಬ್ರು ಕ್ವಶನ್ ಕೇಳ್ತಾ ಇದ್ದಾರೆ, ಸೌಮ್ಯ ಅಂತ. BSW ಸ್ಟೂಡೆಂಟ್ಸ್ BBMP ನಲ್ಲಿ ವರ್ಕ್ ಮಾಡಬಹುದಾ ಮೇಡಮ್? BBMP ಅಲ್ಲಿ ಹಾ, ಇಟ್ ಇಸ್ ನಾಟ್ ರಿಲೇಟೆಡ್ ಟು ಲೈಫ್ ಸ್ಕಿಲ್ಸ್ ಅಂತ ಅನ್ಕೊಂಡಿದೀನಿ ಸೌಮ್ಯ. ಸೊ BBMP ನಲ್ಲಿ ಸೋಷಿಯಲ್ ವರ್ಕರ್ಸ್ ಇರ್ತಾರೆ ಅಲ್ವಾ? ಇರ್ತಾರೆ ಮೇಡಮ್. ಬಟ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಜಾಬ್ಸ್ ಗಳು BSW ಮೇಲೆ ಇರ್ತವೆ, ಕೆಲವೊಂದು ಜಾಬ್ಸ್ ಗಳು MSW ಅಲ್ಲಿ. ಎಸ್, ಟ್ರೂ, ಹೌದು. ಸೊ ಹಿಯರ್ ಇಸ್ ಒನ್ ಮೋರ್ ಕ್ವೆಶನ್ ಫ್ರಮ್ ನಂದಿತಾ. ಇಫೆಕ್ಟಿವ್ ಕಮ್ಯುನಿಕೇಶನ್ ಹೇಳಿದ್ದೀರಾ, ಅದಕ್ಕೆ ನಾಲೆಜ್, ಕ್ಯಾರೆಕ್ಟರ್, ಹಾರ್ಡ್ ವರ್ಕ್, ಆಟಿಟ್ಯೂಡ್ ಇಂಪಾರ್ಟೆಂಟ್ ಆಗುತ್ತಾ? Definitely, madam. Of course, knowledge, character, hard work, attitude, effective communications. If you want to do effective communication, should all have this. More than this, you have to have. Yes. Okay. Any other questions from the student side? Okay, if not, I think the time is also coming to close. So Manjunath Swami sir, ನೀವು ನೆಕ್ಸ್ಟ್ ಇಂದನ ಹೇಳ್ಬಹುದು ಅನ್ಸುತ್ತೆ. ಮೇಡಮ್, BSW ಸ್ಟೂಡೆಂಟ್ಸ್ ಎಲ್ಲಿ ಕೆಲಸ ಮಾಡಬಹುದು ಅನ್ನೋದು ಇದೆ. Yes, that is separate wing. Job opportunities in HR field, medical and psychiatry field and ST field, government sector ಅಲ್ಲಿ ಸುಮಾರು ಜಾಬ್ ಆಪರ್ಚುನಿಟೀಸ್ ಇದೆ. I used to tell that ಮೀನ್ಸ್ ನಾನು ಸ್ಟೂಡೆಂಟ್ಸ್ಗೆ ನಾನು ಹೇಳ್ತಾ ಇರ್ತೀನಿ, ಯಾರಿಗೆ ಕೆಲಸ ಸಿಗೋದಿಲ್ಲ ಅಂತ ಇಲ್ವೇ ಇಲ್ಲ. ಸೋಷಿಯಲ್ ವರ್ಕ್ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಕೆಲಸ ಸಿಗತ್ತೆ. ಯಾಕೆಂದ್ರೆ ಅಷ್ಟು ಪ್ಲೆಂಟಿ ಆಪರ್ಚುನಿಟೀಸ್. ಬೇರೆ ಏನೆಲ್ಲ ಕೋರ್ಸ್ ಮಾಡಿರೋರು ಜಾಬ್ ರೋಲ್ ಗಳನ್ನ ಪ್ಲೇ ಮಾಡ್ತಾರೋ ಅಲ್ಲೆಲ್ಲ ನಮ್ಮ ಒಂದು ಜಾಬ್ ರೋಲ್ಗಳು ಇದೆ. ಸುಮಾರು ಪ್ಲೆಂಟಿ ಜಾಬ್ ಆಪರ್ಚುನಿಟೀಸ್ ಇದೆ. ವಿಚ್ ಫೀಲ್ಡ್ ಯು ವಿಲ್ ಚೂಸ್, ಅಲ್ಲಿ ನಿಮಗೆ ನೂರಾರು ಜಾಬ್ಗಳು ಇರುತ್ತೆ. ಅದು ಸಪರೇಟ್ ವಿಂಗ್. ಜಾಬ್ ರೋಲ್ಸ್ ಅಥವಾ ಜಾಬ್ ರೋಲ್ಸ್ ಫಾರ್ ಸೋಷಿಯಲ್ ವರ್ಕರ್ಸ್ ಅನ್ನೋಂಥದ್ದೇ ಒಂದು ಓಲ್ ಡೇ ಪ್ರೆಸೆಂಟೇಷನ್ಸ್ ಮಾಡ್ಬೋದು. ಅಷ್ಟು ಜಾಬ್ ಆಪರ್ಚುನಿಟೀಸ್ಗಳು ಇದೆ. ಗವರ್ನಮೆಂಟಲ್ ಸೆಕ್ಟರ್ ಆಸ್ ವೆಲ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ನಾವು ಜಾಬ್ ರೋಲ್ಸ್ ಅನ್ನ ನೋಡ್ಬೋದು. ಬೇಸ್ಡ್ ಆನ್ ಯುವರ್ ಸ್ಪೆಷಲೈಸೇಷನ್ ಆರ್ ಜನರಿಕ್. ಎಸ್, ಸಂತೋಷ್ ನಾಯ್ಕ್ ಅವರು ಮತ್ತೆ ಪುನಃ MSW ಬಗ್ಗೆ ಕೇಳಿದ್ದಾರೆ. ಸೊ ಐ ಥಿಂಕ್ MSW ಬಗ್ಗೆ ಕೂಡ ಅಷ್ಟೇನೆ, ಯು ಮೇ ನೀಡ್ ಟು ಕಾಂಟ್ಯಾಕ್ಟ್ ಪರ್ಸನಲಿ. ನಿಮ್ಮ ಲೆಕ್ಚರರ್ಸು ನಿಮಗೆ ಗೈಡ್ ಮಾಡ್ತಾರೆ, ಅಥವಾ ನಮಗೆ ಯಾರಿಗೆ ಕೂಡ ಡಾಕ್ಟರ್ ಸುಜಾತ್ ಅವರಿಗಾಗ್ಲಿ, ಮಂಜುನಾಥ ಸ್ವಾಮಿ ಅವರಿಗಾಗ್ಲಿ, ಯಾರಿಗೆ ಆದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚು ಡೀಟೇಲ್ಸ್ ತಿಳ್ಕೊಳ್ಬಹುದು ಸಂತೋಷ್. ಬಟ್ see to it that you make a decision to do your MSW. ಅದು ಅನ್ರಿಲೇಟೆಡ್ ಆಗೋದಕ್ಕೆ ಈಗ ಇಲ್ಲಿ ಆನ್ಸರ್ ಅನ್ನ ಕಟ್ ಡೌನ್ ಮಾಡ್ತಾ ಇದೀವಿ. ಶಶಿಕಲಾ ಅವರ everybody should do a MSW. Yes, try to do MSW. ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. MSW you will get more job opportunities ಜಾಸ್ತಿ ಇರುತ್ತೆ. ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ ಸುಜಾತಾ ಮೇಡಮ್. Personal and professional is different. While showing sympathy and empathy as social workers, we should think society as our family only na, ಅಥವಾ how it is different ಅಂತ
ಕೇಳ್ತಾ ಇದ್ದಾರೆ. Definitely, it is a different how empathetically you have to deal certain things. So ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕ್ಲೈಂಟ್ ನಿಮ್ಮ ಹತ್ರ ಬರ್ತಾರೆ, ಬಂದ ತಕ್ಷಣ ನೀವು ಅವ್ರು ಹೇಳ್ತಿರೋ ಪ್ರಾಬ್ಲಮ್ಗೆ ಅವ್ರು ಹೇಳ್ತಿದ್ದಾರೆ ಅಂತ ನೀವು ಓದಿದ್ರೆ ಯು ಮೇ ಬಿ ಮೋರ್ ವೀಕ್. ಸೊ ಹಾಗಾಗಿ society is our family only, but while you are dealing with certain problems, you have to see certain things in an empathetic way. ಹಂಗಿದ್ದಾಗ ಮಾತ್ರ you can give them more strength, you can give them suggestions, ಮತ್ತೆ ಆ ಪ್ರಾಬ್ಲಮ್ ಇಂದ ಅವ್ರನ್ನ ಓವರ್ಕಮ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗತ್ತೆ. ಅಕಸ್ಮಾತ್ ನೀವು ಅವರ ಲೆವೆಲ್ಗೆ ಹೋಗಿ ಹಾಗೆ ರೆಸ್ಪಾನ್ಸ್ ಮಾಡಿದಾಗ ಸೊ ದೇರ್ ಇಸ್ ಅ ಚಾನ್ಸ್ ಟು ಗೋ ಅಗೈನ್, ಅವ್ರು ಏನಾಗ್ತಾರೆ ಕೆಳಗಡೆ ಕುಗ್ತಾರೆ. ಸೊ ಅದಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಐ ಆಮ್ ಅ ಡಿವೋರ್ಸಿ ಅಥವಾ ಐ ಆಮ್ ಟಾಕಿಂಗ್ ವಿತ್ ದೋಸ್ ಹೂ ಆರ್ ಸೀಕಿಂಗ್ ಡಿವೋರ್ಸ್ ಅಂತ ಬಂದಾಗ ಯು ಕ್ಯಾನ್ ಟೇಕ್ ಡಿವೋರ್ಸ್, ಯು ಕ್ಯಾನ್ ಸೇ ಲೈಕ್ ದಟ್. ಎಂಪಥೆಟಿಕ್ ಮೈಂಡ್ ಮೀನ್ಸ್ ಯು ಹ್ಯಾವ್ ಟು ಮೇಕ್ ದೆಮ್ ಸ್ಟ್ರಾಂಗ್ ಅಂಡ್ ಯು ಹ್ಯಾವ್ ಟು ಅಗೈನ್ ಅವರ ಲೈಫ್ ಅಲ್ಲಿ ಅವರು ಸರಿ ಹೋಗೋ ರೀತಿಯಾಗಿ ನಾವು ಎಂಪಥೆಟಿಕ್ ವ್ಯೂ ಅಲ್ಲೇ ಅದನ್ನ ಡೀಲ್ ಮಾಡ್ತಾ ಹೋಗ್ಬೇಕಾಗತ್ತೆ. ದಿಸ್ ಇಸ್ ದ ಡಿಫರೆನ್ಸ್. ಆಮೇಲೆ ಕರೆಕ್ಟ್ ಮಾಡಿ. ಎಸ್, ಟ್ರೂ, ವೆರಿ ಮಚ್. ಐ ಥಿಂಕ್ ನಾವು ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಬಹುದು. ತುಂಬಾ ಜನ ವಿದ್ಯಾರ್ಥಿಗಳನ್ನ ಕೇಳೋ ಪ್ರಶ್ನೆ ಜ್ಞಾನಸುಧೆ ಅಂದ್ರೆ ಏನು ಅಂತ ಹೇಳಿ ಇದೆ. ಆಕ್ಚುಲಿ ಇವತ್ತು ನಾವು ಮೇಡಮ್ ಟಾಪಿಕ್ ಹೇಳಿದ್ರಲ್ಲ ಲೈಫ್ ಸ್ಕಿಲ್ ಎಜುಕೇಶನ್ ಬಗ್ಗೆ, ಆಮೇಲೆ ಇದೇ ತರದ ಎಲ್ಲರಿಗೂ ಜ್ಞಾನವನ್ನ ಹಂಚುವಂತಹ ಉದ್ದೇಶದಿಂದ ನಮ್ಮ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ಡಿಪಾರ್ಟ್ಮೆಂಟ್ ನ ಹೆಸರನ್ನ ನಾವು ಜ್ಞಾನಸುಧೆ ಅಂತ ಇದ್ವಿ. ಸೊ ಇಲ್ಲಿ ಆಕ್ಚುಲಿ ಯೂಶಲಿ ನಾವು ಫಿಸಿಕಲ್ ಆಗಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ. ಡ್ಯೂ ಟು ಕೋವಿಡ್ ಇರೋದ್ರಿಂದ ನಾವು ಆನ್ಲೈನ್ ಗೆ ಈ ಕಾರ್ಯಕ್ರಮಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ವಿ. ಸೊ ಈ ಕಾರ್ಯಕ್ರಮಕ್ಕೆ ಮೇಡಮ್ ಬಂದು ತುಂಬಾ ಅದ್ಭುತವಾಗಿ ಲೈಫ್ ಸ್ಕಿಲ್ ಎಜುಕೇಶನ್ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ನಮ್ಮ ಜೊತೆಗೆ ತುಂಬಾ ಹಲವಾರು ಬೇರೆ ಬೇರೆ ವ್ಯಕ್ತಿಗಳನ್ನ ನಾವು ಗುರುತಿಸಿದ್ವಿ. ರಜನಿ ಮೇಡಮ್ ಇಷ್ಟೋ ತನಕ ನಮ್ಮ ಜೊತೆ ಇದ್ರು, ಇಡೀ ಸೆಷನ್ ಅನ್ನ ಅವರು ಅಟೆಂಡ್ ಮಾಡಿದ್ರು. ನಮ್ಮ ಕಾಲೇಜ್ನ ಮಾನಸ ಸಂಸ್ಥೆಯ ಡೈರೆಕ್ಟರ್. ಹಾಗೆ ರೇಖಾ ಮೇಡಮ್ ಇದ್ದಾರೆ, CWC ಚೇರ್ಮನ್ ಆಗಿದ್ರು ಶಿವಮೊಗ್ಗದಿಂದ ಮೇಡಮ್ ಇದ್ದಾರೆ. ಹಾಗೂ ಮಾನಸ ಗೌರಿ ಮಾನಿಕ್ ಅವರಿದ್ದಾರೆ, ಬಳ್ಳಾರಿ ಯೂನಿವರ್ಸಿಟಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಒಂದಿಷ್ಟು ಜನನ ನಾವಿಲ್ಲಿ ಗುರುತಿಸಿದೀವಿ. ಅವರಿಗೆಲ್ಲ ನಾನು ಪರ್ಸನಲ್ ಆಗಿ ಮತ್ತು ಕಾಲೇಜ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಬಗ್ಗೆ ಮತ್ತು ಇದರ ರೂಪುರೇಷೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ಮತ್ತು ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತೇನೆ. ರೆಸ್ಪೆಕ್ಟೆಡ್ Dr. Rajani Madam, our Director of Manasa Trust, Dr. Preeti Shanbag, our Academic Director, and today's very important resource person and my very good friend Dr. Sujata, ಮತ್ತೆ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರೇ, ಇಲ್ಲಿ ಈ ಒಂದು ವೆಬಿನಾರ್ ಅಲ್ಲಿ ಭಾಗವಹಿಸಿರುವಂಥ ಹಿರಿಯ ವೃತ್ತಿಪರ ಸಮಾಜ ಕಾರ್ಯಕರ್ತರೇ, ಹಾಗೆ ಎಲ್ಲ ಭಾಗವಹಿಸಿದಂಥ ವಿದ್ಯಾರ್ಥಿನಿಯರೇ, ಇದೊಂದು ಬಹಳ ಅಪೂರ್ವವಾದಂಥ ಕ್ಷಣ. ಯಾಕಂದ್ರೆ ನಾವು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ನ BSW ಡಿಪಾರ್ಟ್ಮೆಂಟ್ ಪ್ರಾರಂಭ ಆದವಾಗಿನಿಂದ ಜ್ಞಾನಸುಧೆ ಅನ್ನುವಂಥ ಲೆಕ್ಚರ್ ಸೀರೀಸ್ ಅನ್ನ ಆಗಾಗ ಏರ್ಪಡಿಸ್ತಾ ಇರ್ತೀವಿ. ಅದರಲ್ಲಿ ಈಗಾಗಲೇ ಹಲವಾರು ವಿಷಯಗಳನ್ನ, ಸಮಾಜ ಕಾರ್ಯದ ಸ್ಕೋಪ್ ಏನು, ಸಮಾಜ ಕಾರ್ಯ ಅಂದ್ರೇನು, ಮಾನಸಿಕ ಹಾಗೂ ವೈದ್ಯಕೀಯ ಸಮಾಜ ಕಾರ್ಯ ಅಂದ್ರೇನು, ಹಾಗೆ ಹಲವಾರು ವಿಷಯಗಳ ಕುರಿತಾಗಿ ಕಾರ್ಯಕ್ರಮಗಳನ್ನ ನಡೆಸ್ತಾ ಇರ್ತೀವಿ. ಇತ್ತೀಚೆಗೆ ಬಹಳ ಮುಖ್ಯವಾದಂತಹ ವಿಷಯ ಸ್ಕೋಪ್ ಆಫ್ ಸೋಷಿಯಲ್ ವರ್ಕ್ ಇನ್ ದ ಕಂಟೆಂಪರರಿ ಏಜ್. ಈಗಿನ ಈ ಪ್ರಸ್ತುತ ಸನ್ನಿವೇಶದಲ್ಲಿ ಸಮಾಜ ಕಾರ್ಯದ ವ್ಯಾಪ್ತಿ ಮುಂದೆ ಹೇಗಿದೆ ಅನ್ನೋದರ ಕುರಿತಾಗಿ ನಾವು ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿದ್ವಿ. ಅದೇ ನಿಟ್ಟಿನಲ್ಲಿ ಈಗ ಲೈಫ್ ಸ್ಕಿಲ್ಸ್ ಬಗ್ಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಲೈಫ್ ಸ್ಕಿಲ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಈಚ್ ಒನ್. ಜೀವನ ನಡೆಸಬೇಕು ಅಂದ್ರೆ ಕೌಶಲ್ಯ ಬೇಕು. ಮೊದಲಿನ ಕಾಲದಲ್ಲಿ ಕೌಶಲ್ಯಗಳನ್ನ ಕಲ್ತ್ಕೊಳ್ಳೋದು ಕಷ್ಟ ಇರಲಿಲ್ಲ, ಬಿಕಾಸ್ ವಿ ವೇರ್ ಇನ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂಡ್ ದ ಸೋಷಿಯಲ್ ಸಿಸ್ಟಮ್ ವಾಸ್ ಕ್ವೈಟ್ ಡಿಫರೆಂಟ್. ಆಟೋಮೆಟಿಕಲಿ ವಿ ಯೂಸ್ ಟು ಡೆವಲಪ್ ಸರ್ಟನ್ ಸ್ಕಿಲ್ಸ್. ಫಾರ್ ಎಕ್ಸಾಂಪಲ್ ಕೋಆಪರೇಷನ್. ಮನೆಯೊಳಗೇನೆ ಒಂದು ವಸ್ತುವನ್ನ ತುಂಬಾ ಜನ ನಾವು ಹಂಚ್ಕೊಳ್ಬೇಕಾಗಿತ್ತು. ತುಂಬಾ ಜನ ಸಿಬ್ಲಿಂಗ್ಸ್ ಇರೋರು, ತುಂಬಾ ಜನ ಮನೇಲಿರೋರು. ಹಾಗಾಗಿ ಹಣ್ಣಿರ್ಲಿ, ವಸ್ತುಗಳಿರ್ಲಿ, ಆಟದ ವಸ್ತುಗಳಿರ್ಲಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಬೇರೆ ಬೇರೆ ವಸ್ತುಗಳನ್ನ ಬೇರೆ ಬೇರೆಯವರ ಜೊತೆಗೆ ನಾವು ಹಂಚ್ಕೊಳ್ಳುವಂಥದ್ದು ಒಂದು ಜೀವನ ಪದ್ಧತಿಯಾಗಿತ್ತು. ಅಥವಾ ಸಹನೆ, ತಾಳ್ಮೆ ಅಥವಾ ಅನುಭೂತಿ ಕೂಡ ಹಾಗೇನೆ. ಮನೆಯಲ್ಲಿ ತುಂಬಾ ಜನ ಇದ್ದಾಗ ಪರಸ್ಪರ ನಾವು ಮಾನಸಿಕವಾಗಿ ಬೆಂಬಲ ನೀಡುವಂಥದ್ದು, ಇವುಗಳೆಲ್ಲ ತನ್ನಿಂತಾನೇನೆ ಸಹಜವಾಗಿ ಬೆಳೆದು ಬರ್ತಾ ಇದ್ದಂತ ಒಂದು ಕುಟುಂಬ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಆಗ ಇತ್ತು. ಆದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಸಾಮಾಜಿಕ ಬದಲಾವಣೆಯನ್ನ ನಾವು ಕಾಣ್ತಾ ಬಂದ್ವಿ. ಈಗಂತೂ ಇಟ್ ಈಸ್ ಅ ಏಜ್ ಆಫ್
ಟೆಕ್ನಿಕಲ್ ಡೆವಲಪ್ಮೆಂಟ್ ಆರ್ ಇಟ್ ಇಸ್ ದ ಏಜ್ ಆಫ್ ಗ್ಯಾಜೆಟ್ಸ್. ಈಗ ಸಂಪೂರ್ಣವಾಗಿ ನೀವು ಈ ಗ್ಯಾಜೆಟ್ಗಳ ಮೇಲೇನೆ ಅವಲಂಬಿತ ಆಗಬೇಕಾದಂತ ಸಂದರ್ಭದಲ್ಲಿ ಲೈಫ್ ಸ್ಕಿಲ್ಸ್ ಅನ್ನ, ಜೀವನ ಕೌಶಲ್ಯಗಳನ್ನ ಸಹಜವಾಗಿ ಕಲಿಯುವ ಬದಲು ನಾವು ಶಿಕ್ಷಣದ ಮೂಲಕ ಕಲಿಬೇಕಾಗತ್ತೆ ಅನ್ನುವಂಥ ಸಂಶೋಧನೆಯ ಮೂಲಕ ಕಂಡುಕೊಂಡ್ರು. ಇದಕ್ಕಾಗಿನೇ ಒಂದು ಮಾಡ್ಯೂಲ್ ಅನ್ನ ರೂಪಿಸಿದ್ರು. ನಿಮ್ಯಾನ್ಸ್ ನಂಥ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಲೈಫ್ ಸ್ಕಿಲ್ ಎಜುಕೇಶನ್ ಹ್ಯಾಸ್ ಬಿಕಮ್ ಅ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಅದಕ್ಕಾಗಿ ತುಂಬಾ ಜನ ಸಮಾಜ ಕಾರ್ಯಕರ್ತರು, ಸೋಷಿಯಲ್ ವರ್ಕರ್ಸು, ಸೈಕಾಲಜಿಸ್ಟು ರಿಸರ್ಚ್ ಮಾಡಿ ಮಾಡ್ಯೂಲ್ಗಳನ್ನ ಡೆವಲಪ್ ಮಾಡಿದ್ರು. ಬೇರೆ ಬೇರೆ ಗ್ರೂಪಿಗೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಗೆ ಲೈಫ್ ಸ್ಕಿಲ್ಸ್ ಕೊಡಬೇಕು, ಅಡಾಲಸೆನ್ಸ್ಗೆ ಹೇಗೆ ಲೈಫ್ ಸ್ಕಿಲ್ಸ್ ಕೊಡಬೇಕು, ಪ್ರೊಫೆಷನಲ್ಸ್ಗೆ ಹೇಗೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಕೊಡಬೇಕು, ಟೀಚರ್ಸ್ಗೆ ಲೈಫ್ ಸ್ಕಿಲ್ಸ್ ಟ್ರೈನಿಂಗ್ ಯಾವ ರೀತಿಯಲ್ಲಿ ಕೊಡಬೇಕು, ಹೀಗೆ ಬೇರೆ ಬೇರೆ ಗುಂಪುಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಜೀವನ ಶಿಕ್ಷಣ ಕೌಶಲ್ಯವನ್ನ ಕಲಿಸ್ಕೊಡುವಂಥದ್ದೇ ಒಂದು ಶಿಕ್ಷಣವಾಗಿ ಕರಿಕ್ಯುಲರ್, ಅದು ಕರಿಕ್ಯುಲಮ್ಗಿಂತ ಹೆಚ್ಚು ಕರಿಕ್ಯುಲರ್ ಆಗಿ ಕಲ್ತ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ಯೂಲ್ಗಳನ್ನ ರೆಡಿ ಮಾಡಿದ್ರು. ಹೀಗಾಗಿ ಸಮಾಜ ಕಾರ್ಯದ ಸಂಶೋಧನೆಯ ವಿಷಯದಲ್ಲಿ ಲೈಫ್ ಸ್ಕಿಲ್ಸ್ ಎಜುಕೇಶನ್ ರಿಸರ್ಚ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ರಿಸರ್ಚ್ ವಿಚ್ ಹ್ಯಾಪನ್ಡ್. ತುಂಬಾ ಜನ ಇದರ ಮೇಲೆ ಕೆಲಸ ಮಾಡಿದ್ದಾರೆ. ಆ ಮೂಲಕವಾಗಿ ಇವತ್ತು ಡಾಕ್ಟರ್ ಸುಜಾತಾ ಅಂತವರು ಸಾಕಷ್ಟು ಲೈಫ್ ಸ್ಕಿಲ್ಸ್ ಟ್ರೈನರ್ ಆಗಿ ಸಾಕಷ್ಟು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿದ್ದಾರೆ. ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ಹರ್ ಹಿಯರ್. ಯಾಕಂದ್ರೆ ನಾನು ತುಮಕೂರು ಯೂನಿವರ್ಸಿಟಿನಲ್ಲಿ ಕೆಲವು ಕಾಲ ಅವ್ರ ಜೊತೆ ಕೆಲಸ ಮಾಡಿದ್ದೆ. ಐ ಹ್ಯಾವ್ ಅಬ್ಸರ್ವ್ಡ್ ಹರ್ ಡೈನಾಮಿಸಮ್. ಐ ಹ್ಯಾವ್ ಅಬ್ಸರ್ವ್ಡ್ ಹರ್ ಕೀನ್ ಇಂಟ್ರೆಸ್ಟ್ ಇನ್ ಅಪ್ರೋಚಿಂಗ್ ದ ಯಂಗ್ ಸ್ಟೂಡೆಂಟ್ಸ್ ಅಂಡ್ ದ ಯಂಗ್ ಮೈಂಡ್ಸ್. ಹದಿಹರೆಯದವರಿಗೆ ಅವರು ತರಬೇತಿ ನೀಡುತ್ತಿದ್ದಂಥ ರೀತಿ, ಸ್ಟೂಡೆಂಟ್ಸ್ಗಳನ್ನ ಅವರು ತರಬೇತಿ ಮಾಡ್ತಾ ಇದ್ದಂಥ ರೀತಿ, ಸೋಷಿಯಲ್ ವರ್ಕ್ನ ಬಹಳ ಮುಖ್ಯವಾದಂತಹ ಮೌಲ್ಯಗಳನ್ನ ಅವರಲ್ಲಿ ರೂಪಿಸ್ತಾ ಇದ್ದಂಥ ರೀತಿಯನ್ನ ನೋಡಿದಾಗೆಲ್ಲ ನನಗೆ ಅಚ್ಚರಿ ಆಗ್ತಾ ಇತ್ತು. ಹಾಗಾಗಿ ಇವತ್ತು ಅವರಿಂದ ಈ ವೆಬಿನಾರ್ ಮಾಡಿಸ್ಲೇಬೇಕು ಅಂತ ನಾವು ತುಂಬಾ ತುರ್ತಾಗಿ ಯೋಚನೆ ಮಾಡಿದ್ವಿ. ಆಕ್ಚುಲಿ ವಿ ವಿಶ್ ಟು ಹ್ಯಾವ್ ಹರ್ ಇಯರ್ ಆಫ್ಲೈನ್, ಬಟ್ ವಿ ಕುಡ್ ನಾಟ್ ಬಿಕಾಸ್ ಆಫ್ ದಿಸ್ ಪ್ಯಾಂಡಮಿಕ್. ಆ ಸಂದರ್ಭದಲ್ಲಿ ಅವರಿಗೆ ಕೇಳ್ಕೊಂಡಾಗ ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. To tell about Sujata, there are much more things. She is a very, very important researcher in the field of trafficking children. ಎಲ್ಲರೂ ನಾವು ಸ್ವಲ್ಪ ಮಟ್ಟಿಗೆ ಹೆದರುವಂತ ಒಂದು ಏರಿಯಾ ಯಾವುದಂದ್ರೆ, ಸೋಷಿಯಲ್ ಪ್ರಾಬ್ಲಮ್ ಯಾವುದಂದ್ರೆ ಟ್ರಾಫಿಕಿಂಗ್. ಇವತ್ತು ನಮ್ಮ ಈ ವೆಬಿನಾರ್ನಲ್ಲಿ ರೇಖಾ ಮೇಡಮ್ ಅವರು ಭಾಗವಹಿಸಿದ್ದಾರೆ. ಶಿ ಇಸ್ ಚೇರ್ಮನ್ ಫಾರ್ CWC ಆಫ್ ಶಿವಮೊಗ್ಗ. ಎಟ್ ದ ಸೇಮ್ ಟೈಮ್ ಶಿ ಇಸ್ ಆಲ್ಸೋ ಪ್ರೋಗ್ರಾಮ್ ಆಫೀಸರ್ ಎಟ್ ಉಜ್ವಲ ಪ್ರಾಜೆಕ್ಟ್. ಹಾಗಾಗಿ ಅವರಿಗೂ ಈ ವಿಷಯದ ಬಗ್ಗೆ ತುಂಬಾ ಗೊತ್ತಿದೆ. ಅಂತ ಒಂದು ಟ್ರಾಫಿಕಿಂಗ್ ಒಳಪಟ್ಟಿರುವಂತ ಟ್ರಾಫಿಕಿಂಗ್ ವಿಕ್ಟಿಮ್ಸ್ ನ ಫ್ಯಾಮಿಲಿ ಮೆಂಬರ್ಸ್ ಕುರಿತಾಗಿ ಸಂಶೋಧನೆ ಮಾಡಿದಂಥವರು ಡಾಕ್ಟರ್ ಸುಜಾತಾ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ತಮ್ಮ PhD ಮುಗಿಸಿದಂಥವರು. ಅವರು ಈ ವಿಷಯದ ಮೇಲೆ ನಿಜವಾಗಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಟ್ರಾಫಿಕಿಂಗ್ ಬಗ್ಗೆ. ಅವರಿಂದ ಇನ್ನೊಂದ್ಸಲ ಆ ವಿಷಯದಲ್ಲಿ ಕೂಡ ನಾವೆಲ್ಲ ತಿಳ್ಕೊಳ್ಳೋಣಂತೆ. ಲೈಫ್ ಸ್ಕಿಲ್ಸ್ ಬಗ್ಗೆ ಸಾಮಾನ್ಯವಾಗಿ ಆನ್ಲೈನ್ ಅಲ್ಲಿ ಮಾಡೋದು ಕಷ್ಟ, ಯಾಕಂದ್ರೆ ಇಟ್ ಹ್ಯಾಸ್ ಲಾಟ್ ಆಫ್ ಆಕ್ಟಿವಿಟೀಸ್ ಟು ಕಂಡಕ್ಟ್. ನಾನು ಸುಜಾತಾ ಅವರ ಸೆಷನ್ ಅನ್ನ ಹಿಂದೆ ಎಲ್ಲ ನೋಡಿದ್ದೀನಿ. ಶಿ ಇಸ್ ವಿತ್ ಅಬಾಂಡೆಂಟ್ ಆಕ್ಟಿವಿಟೀಸ್ ವಿತ್ ಹರ್. ಅವರೊಂದರ ಟ್ರೆಷರ್ ಇದ್ದ ಹಾಗೆ ಆಕ್ಟಿವಿಟೀಸ್ ಗಳದ್ದು. ನಾನು ಎಷ್ಟೋ ಸಲ ಅವರಿಗೆ ಫೋನ್ ಮಾಡಿ ಕೇಳೋದಿದೆ, ಒಂದು ಆಕ್ಟಿವಿಟಿ ಹೇಳ್ರಿ ಅಂತ. ಒಂದು ಫ್ಯೂ ಸೆಕೆಂಡ್ಸ್ ಅಲ್ಲಿ ಅವರು ಒಂದು ಬಂಡಲ್ ಆಕ್ಟಿವಿಟೀಸ್ ಹೇಳ್ತಿರ್ತಾರೆ. ಸೊ ಆಕ್ಟಿವಿಟೀಸ್ ಮೂಲಕನೇ ಅವರು ಈ ಸೆಷನ್ ಅನ್ನ ಯಾವಾಗ್ಲೂ ನಡೆಸುವಂಥದ್ದು. ಅಂಥದ್ರಲ್ಲಿ ನಿಮ್ಮನ್ನ ಸುಮ್ಮನಿರಕ್ ಬಿಡದೇನೆ ಕೆಲವು ಆಕ್ಟಿವಿಟೀಸ್ ಅನ್ನ ಮಾಡಿಸ್ತಾ ಲೈಫ್ ಸ್ಕಿಲ್ಸ್, ಅದು 10 ಲೈಫ್ ಸ್ಕಿಲ್ಸ್ ಅನ್ನ ಕೇವಲ 1 ಗಂಟೆಯಲ್ಲಿ ಕವರ್ ಮಾಡೋದು ಕಷ್ಟ. ಅಂಥದ್ರಲ್ಲಿ ಎಲ್ಲ ಸೂಕ್ಷ್ಮಗಳನ್ನ ನಿಮಗೆ ಕೊಟ್ಟಿದ್ದಾರೆ. ಐ ನೋ ದಿಸ್ ಇಸ್ ಟು ಡೆವಲಪ್ ಬೈ ಯುವರ್ ಸೆಲ್ಫ್, ಬಿಕಾಸ್ ಶಿ ಗೇವ್ you the orientation regarding life skills, and now you understood what are the life skills which are very important for social workers, because social workers also human beings. At the same time, added to that, you will become the professionals. ನೀವು ವೃತ್ತಿಪರರಾಗ್ತೀರಿ. ನಮಗೆ ಎರಡು ಕಾರಣಕ್ಕೂ ಹಾಗಾಗಿ ಜೀವನ ಕೌಶಲ್ಯಗಳು ಮುಖ್ಯ. ನಮ್ಮ ಜೀವನವನ್ನು ನಡೆಸೋದಕ್ಕೆ ಮತ್ತೆ ನಮ್ಮ ವೃತ್ತಿಯನ್ನ ನಡೆಸೋದಕ್ಕೆ, ಎರಡಕ್ಕೆ ಕೂಡ ನಮಗೆ ಜೀವನ ಕೌಶಲ್ಯಗಳು ಬೇಕಾಗಿರೋದ್ರಿಂದ I think this was a very useful session. At the same time, I hope you all got motivated to learn more about life skills. ನೀವು ಮುಂದೆ MSW ಮಾಡೋದು ಮಾತ್ರ ಅಲ್ಲ, ಇಲ್ಲಿ ಯಾರೋ ಕೇಳಿದ್ರಿ MSW ಬಗ್ಗೆ ಹೇಳಿ ಅಂತ. ಅವಾಗ ಸುಜಾತಾ ಮೇಡಮ್ ಇಮಿಡಿಯೇಟ್ ಆಗಿ ಒಂದೇ ಸ್ಟೇಟ್ಮೆಂಟ್ ಹೇಳಿದ್ರು, ಯಾರೋ BSWಗೆ ನಿಲ್ಲಿಸಬಾರ್ದು, MSW ಮಾಡಲೇಬೇಕು ಅಂತ. ಹಾಗಾಗಿ MSW ಮಾಡಿದ್ಮೇಲೆ ಲೈಫ್ ಸ್ಕಿಲ್ಸ್ ಮೇಲೆ ನೀವು ಇನ್ನಷ್ಟು ರಿಸರ್ಚ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಇವತ್ತು ನೋಡ್ತಾ ಇದ್ದೀರಿ,
ಎಲ್ಲರೂ ಮಾತಾಡ್ತಾ ಇದ್ದಾರೆ. ನಿನ್ನೆ ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು ಈ 2020 ಮತ್ತೆ 21 ಅಲ್ಲಿ 8ನೇ ಕ್ಲಾಸಿಂದ ಅಥವಾ 7ನೇ ಕ್ಲಾಸಿಂದ PUC ವರೆಗಿರುವಂತಹ ಮಕ್ಕಳ ವ್ಯಕ್ತಿತ್ವನೇ ಮುಂದಿನ ದಿನಗಳಲ್ಲಿ ಬೇರೆ ಆಗುವ ಸಾಧ್ಯತೆ ಇರುತ್ತೆ ಅಂತ. ಬಿಕಾಸ್ ದೇ ಆರ್ ಫೇಸಿಂಗ್ ಲಾಟ್ ಆಫ್ ಸ್ಟ್ರೆಸ್ and they are more into all these gadgets because of the changed system. So making them to adjust to the new normal itself is challenge, and building their personality is another important task. So ಇವುಗಳೆಲ್ಲ ಕಾರಣದಿಂದಾಗಿ ಲೈಫ್ ಸ್ಕಿಲ್ ಎಜುಕೇಶನ್, ಲೈಫ್ ಸ್ಕಿಲ್ ಟ್ರೈನಿಂಗ್ ಇವುಗಳೆಲ್ಲ ಸೋಷಿಯಲ್ ವರ್ಕರ್ಸ್ಗೆ ತುಂಬಾ ಮುಖ್ಯ ಆಗುತ್ತೆ. ಮಾತ್ರ ಅಲ್ಲ, ಇದು ನಿಮ್ಮ ರಿಸರ್ಚ್ಗೆ ಮುಂದೆ ಸ್ಕೋಪ್ ಇರುವಂತ ಒಂದು ಬಹಳ ಮುಖ್ಯವಾದಂತ ವಿಷಯ. ಹೋಪ್ ದಿಸ್ ಸೆಷನ್ ಹ್ಯಾಸ್ ಸಕ್ಸಸ್ಫುಲಿ ಇಗ್ನೈಟೆಡ್ ಲಾಟ್ ಆಫ್ ಇಂಟ್ರೆಸ್ಟ್ ಅಂಡ್ ಮೋಟಿವೇಶನ್ ವಿದಿನ್ ಯುವರ್ ಸೆಲ್ಫ್ ಟು ನೋ ಮೋರ್ ಅಬೌಟ್ ಲೈಫ್ ಸ್ಕಿಲ್ಸ್. ಸೊ ಈ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ನಮ್ಮ ಕಾಲೇಜಿನ ಹಿರಿಯ ಮತ್ತೆ ಎಲ್ಲ ನನ್ನ ಸಹೋದ್ಯೋಗಿ ಉಪನ್ಯಾಸಕರು ಕೂಡ ಈ ಸೆಷನ್ ನಲ್ಲಿ ಭಾಗವಹಿಸಿದ್ದಾರೆ. ಅದಲ್ಲದೆ ನಮ್ಮ ಡಿಪಾರ್ಟ್ಮೆಂಟಿನ HOD ಆಗಿರುವಂತ ಶ್ರೀ ಮಂಜುನಾಥ್ ಸ್ವಾಮಿ ಸರ್ ಅವರು, ಮತ್ತೆ ಮೇಡಮ್ ಸುವರ್ಚಲಾ ಅವರು, ಡಾಕ್ಟರ್ ವಾಹಬ್ ಅವರು, ಇವರೆಲ್ಲ ನಮ್ಮ BSW ನ ಟೀಮ್. ದೇ ರೆಗ್ಯುಲರ್ಲಿ ಆರ್ಗನೈಸ್ ದೀಸ್ ಪ್ರೋಗ್ರಾಮ್ಸ್ ಆಸ್ ಪರ್ ದ ರಿಕ್ವೆಸ್ಟ್ ಆಫ್ ಅವರ್ ಓನ್ ಸ್ಟೂಡೆಂಟ್ಸ್. ನಮ್ಮ ಸ್ಟೂಡೆಂಟ್ಸ್ ಕೂಡ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾರೆ. ಹಾಗಾಗಿ ವಿ ಕಾಂಟ್ ಕೀಪ್ ಕ್ವಯಟ್, ಯಾಕೆಂದ್ರೆ ಅವರ ಇಂಟ್ರೆಸ್ಟ್ ನಮಗೆ ಆಗಾಗ ಏನಾರು ಮಾಡಿ ಅಂತ ಹೇಳುವಂತ ರೀತಿಯಲ್ಲಿ ಬರ್ತಿರೋದ್ರಿಂದ ನಮಗೂ ಸುಮ್ಮನೆ ಕೂರೋದಕ್ಕೆ ಅವಕಾಶ ಆಗದೇ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಹಾರ್ಡ್ ವರ್ಕ್ ಮಾಡಿ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಮಾತ್ರ ಅಲ್ಲ, ನಾನು ಸ್ಮರಿಸಲೇಬೇಕು, ಆಲ್ ದೀಸ್ is happening at Katil Ashok Pai Memorial College because of the support of Dr. Rajani Pai, Dr. Preeti Shanbag and Dr. Vaman sir. So we owe our gratitude to all of them. In fact, today is a very, very important day for all of us. ನಮ್ಮ ಮಾನಸ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮೆಲ್ಲರಿಗೆ ಬಹಳ ಹೆಮ್ಮೆಯ ಒಂದು ದಿನ ಇವತ್ತು. ಯಾಕಂದ್ರೆ ಮಾನಸ ಟ್ರಸ್ಟ್ ಇಂದ ನಾವಿವತ್ತು ಈ COVID-19 ಕಾರಣಕ್ಕಾಗಿ ಒಂದು ಆಂಬ್ಯುಲೆನ್ಸ್ ಅನ್ನ ಇವತ್ತು ನಾವು ಸಾರ್ವಜನಿಕರ ಸೇವೆಗಾಗಿ ಉಚಿತವಾಗಿ ಬಿಡುಗಡೆ ಮಾಡಿದೀವಿ. ಈ ಸಂಸ್ಥೆಯ ಭಾಗವಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿದೆ, ಇವತ್ತು ಮಾಡುವಂತ ಸಣ್ಣ ಸಣ್ಣ ಒಂದು ಕೊಡುಗೆ ಕೂಡ ಇವತ್ತಿನ ದಿನ ಬಹಳ ದೊಡ್ಡ ಪಾತ್ರವನ್ನ ವಹಿಸ್ತಾ ಇದೆ. ಅಂಥದ್ರಲ್ಲಿ ಒಂದು ಬಹಳ ಮುಖ್ಯವಾದಂತಹ ಬಹಳ ದೊಡ್ಡ ಮಟ್ಟಿನ ಇನಿಷಿಯೇಷನ್ ನ ಮಾನಸ ಟ್ರಸ್ಟ್ ನವರು ತೆಗೆದುಕೊಂಡಿರುವಂತದ್ದು ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಈ ವಿಷಯದಲ್ಲಿ ಬಹಳ ಹೆಮ್ಮೆ ಇದೆ. ಸೊ ಎಟ್ ದಿಸ್ ಪ್ಲಾಟ್ಫಾರ್ಮ್ ಐ ಕಂಗ್ರಾಚುಲೇಟ್ ಅವರ್ ಮಾನಸ ಟ್ರಸ್ಟ್ trustees, Dr. Rajani Pai, Dr. Preeti Shanbag and Dr. Vaman sir. ಯಾಕಂದ್ರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆಗ್ಲೇನೆ ವಾಟ್ಸಪ್ ಗ್ರೂಪ್ ಅಲ್ಲಿ ತುಂಬಾ ಖುಷಿಯಿಂದ ಮೆಸೇಜ್ ಮಾಡಿದ್ರು, ಮಾನಸ ಟ್ರಸ್ಟ್ ನ ಭಾಗವಾಗಿರೋದಕ್ಕೆ ನಮಗೆಲ್ಲ ಹೆಮ್ಮೆ ಅನಿಸ್ತಾ ಇದೆ ಅಂತ ಹೇಳಿ. ಸೊ ಇಂಥ ಟೈಮ್ ನಲ್ಲಿ ನಾನು ನಮ್ಮ ಜೊತೆಗೆ ಈ ಒಂದು ವೆಬಿನಾರ್ ಆ ಲೆಕ್ಕದಲ್ಲೇ ಮಾಡಿದ ಹಾಗಾಗಿದೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸೆಲೆಬ್ರೇಷನ್ ಫಾರ್ ಆಲ್ ಆಫ್ ಅಸ್ ಟು be a part of such a great initiation. So once again I thank Dr. Sujata for being with us in such a wonderful time, and Thank for you so all much, ma'am. those who participated also I congratulate. As announced, you will get your e-certificate too for your participation once you submit your feedback form. ಮತ್ತೆ ಪುನಃ ನಮ್ಮ ಉತ್ಸಾಹಿ ಎಲ್ಲ ಯುವಕ BSW ಮತ್ತೆ MSW ನವರು ಕೆಲವರು ಭಾಗವಹಿಸಿದಿರಿ. ನಮ್ಮ ಕುವೆಂಪು ಯೂನಿವರ್ಸಿಟಿಯಿಂದ ಕೀರ್ತಿ ಮೇಡಮ್ ಕೂಡ ಭಾಗವಹಿಸಿದ್ದಾರೆ. ಶಿಕಾರಿಪುರದಿಂದ ಪಾಂಡುರಂಗ ಸರ್ ಭಾಗವಹಿಸಿದ್ದಾರೆ. ಅಜ್ಜಂಪುರದಿಂದ ನಾಗೇಶ್ ಸರ್ ಭಾಗವಹಿಸಿದ್ದಾರೆ. ನಮ್ಮ NR ಪುರದಿಂದ ರುಕಿಯತ್ ಮೇಡಮ್ ಭಾಗವಹಿಸಿದ್ರು. ಮಧ್ಯದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆದ್ದಕ್ಕೆ ಅವರು ಹೋಗಿದ್ರು. ಸೊ ಎಲ್ರಿಗೆ ಕೂಡ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಸೊ ದಿಸ್ ಅ ವೆಬಿನಾರ್ ವೇರ್ ಆಲ್ ಆಫ್ ದೆಮ್ ಗಾಟ್ ಮೋಟಿವೇಟೆಡ್ ಅಂಡ್ ಎನ್ಕರೇಜ್ ದೇರ್ ಸ್ಟೂಡೆಂಟ್ಸ್ ಟು participate in this program. So it is not only our students who participated, but also the students from different BSW colleges of Kuvempu University have participated in this program. Once again, I thank each one of you for your kind cooperation, and with this I conclude. Thank you. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಈಗ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಚಾಟ್ ಬಾಕ್ಸ್ ಅಲ್ಲಿ ನಾವು ಸರ್ಟಿಫಿಕೇಟ್ ಮತ್ತೆ ಫೀಡ್ಬ್ಯಾಕ್ ಫಾರ್ಮ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಈಗ ನೀವು ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಸರ್ಟಿಫಿಕೇಟ್ ಆಟೋಮೆಟಿಕ್ ಆಗಿ ನಿಮ್ಗೆ ಇಮೇಲ್ಗೆ ಬಂದು ಜನರೇಟ್ ಆಗಿ ಇರುತ್ತೆ. ಸೊ ಹಾಗಾಗಿ ಈಗ ನಾವು ಕಾರ್ಯಕ್ರಮದ ಕಡೆಯ ಹಂತದಲ್ಲಿದ್ದೀವಿ. ವಂದನಾರ್ಪಣೆ. ಅಂತಿಮ ವರ್ಷದ ವಿದ್ಯಾರ್ಥಿನಿ ಭಾರ್ಗವಿ ಅವರು ವಂದನಾರ್ಪಣೆಯನ್ನು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಕೇಳಿಸ್ತಾ ಇದೆಯಾ ಸರ್?
ಹಾ, ಕೇಳಿಸ್ತಿದೆ. ಹಲೋ, ಎಲ್ಲರಿಗೂ Yes, ಶುಭ you're- ಸಂಜೆ. ಇಂದು ಕಟೀಲ್ ಅಶೋಕ ಪೈ ಸ್ಮಾರಕ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಜ್ಞಾನಸುಧೆ ವೇದಿಕೆಯ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಡಾಕ್ಟರ್ ಸುಜಾತಾ ಎಂ ಉಪನ್ಯಾಸಕರು, ತುಮಕೂರು ವಿಶ್ವವಿದ್ಯಾನಿಲಯ. ಇವರು ಸಮಾಜ ಕಾರ್ಯಕರ್ತರಿಗೆ ಜೀವನ ಕೌಶಲ್ಯಗಳು ಎಂಬ ವಿಷಯದ ಕುರಿತು ಮಾಹಿತಿಯನ್ನು ನೀಡುವುದರ ಜೊತೆಗೆ ಯೂತ್ ಆರ್ ದ ಅಂಬಾಸಿಡರ್ ಆಫ್ ಚೇಂಜ್ ಎಂಬ ಪದದೊಂದಿಗೆ ಹುರಿದುಂಬಿಸುತ್ತಾ ಹಲವು ಜೀವನ ಕೌಶಲ್ಯಗಳಲ್ಲಿ ಅತಿ ಮುಖ್ಯವಾದಂತಹ 10 ಜೀವನ ಕೌಶಲ್ಯಗಳ ಬಗ್ಗೆ ವಿವರಣೆಯ ಮೂಲಕ ಹಾಗೂ ವಿವಿಧ ಉದಾಹರಣೆಯ ಸಮೇತ ಕೌಶಲ್ಯಗಳ ಪ್ರಾಮುಖ್ಯತೆ ಹಾಗೂ ಅವುಗಳಿಗೆ ಉಂಟಾಗುವಂತಹ ಅಡೆತಡೆಗಳನ್ನು ತಿಳಿಸಿಕೊಟ್ಟಂತಹ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಯನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇರುವಂತಹ ಇನ್ನೋರ್ವ ಅತಿಥಿ ಡಾಕ್ಟರ್ ರಜನಿ ಎ ಪೈ ಮೇಡಮ್, ಡೈರೆಕ್ಟರ್ ಆಫ್ ಮಾನಸ ಟ್ರಸ್ಟ್. ಇವರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ವಂದನೆಯನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ, ಇವರಿಗೂ ಸಹ ವಂದನೆಯನ್ನು ಕೋರುತ್ತೇನೆ. ಹಾಗೆ ನಮ್ಮ ಕಾಲೇಜಿನ ಎಲ್ಲಾ ಉಪನ್ಯಾಸಕ ವರ್ಗದವರಿಗೂ ಹಾಗೂ ನನ್ನ ಸಹಪಾಠಿಗಳಿಗೂ ವಂದನೆಯನ್ನು ಕೋರುತ್ತೇನೆ. ಹಾಗೆ ವಿವಿಧ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳಿಗೂ ಸಹ ನನ್ನ ವಂದನೆಯನ್ನು ಕೋರುತ್ತೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ನನ್ನ ಧನ್ಯವಾದಗಳನ್ನು ಕೋರುತ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಭಾರ್ಗವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಅದ್ಭುತವಾದಂತಹ ಒಂದು ಸೆಷನ್ ಅನ್ನ ನಡೆಸ್ಕೊಟ್ಟಿದ್ದಕ್ಕೆ ಬಹಳ ಸಂತೋಷ ಆಯ್ತು. ಪ್ರೊಫೆಷನಲ್ ಲೈಫಿಗೂ ಮತ್ತು ಪರ್ಸನಲ್ ಲೈಫಿಗೂ ಹೇಗೆ ಲೈಫ್ ಸ್ಕಿಲ್ ಹೆಲ್ಪ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಕಲಿತು ಮುಂದೆ ಫೀಲ್ಡ್ ಅಲ್ಲಿ ಸಮಾಜದಲ್ಲಿ ಅದನ್ನ ಅಳವಡಿಸಿಕೊಂಡು ಅದನ್ನ ಮುಂದುವರಿಸಲಿ ಅನ್ನೋ ಆಶಯದೊಂದಿಗೆ ಈಗಾಗಲೇ ನಾವು ಚಾಟ್ ಬಾಕ್ಸ್ ಅಲ್ಲಿ ಫೀಡ್ಬ್ಯಾಕ್ ಫಾರ್ಮ್ ಮತ್ತು ಸರ್ಟಿಫಿಕೇಟ್ ಅನ್ನ ಹಾಕಿದೀವಿ. ಆ ಲಿಂಕ್ ಅನ್ನ ಬಳಸ್ಕೊಂಡು ನೀವು ಸರ್ಟಿಫಿಕೇಟ್ ಅನ್ನ ತೆಗೆದುಕೊಳ್ಬಹುದು. ಜ್ಞಾನಸುಧೆ ಇದು ಯಾವಾಗಲೂ ನಿರಂತರವಾಗಿರುವಂತಹ ಒಂದು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಕೋವಿಡ್ ಆದಷ್ಟು ಬೇಗ ಕಡಿಮೆ ಆಗ್ಲಿ, ಎಲ್ಲರೂ ಒಟ್ಟಿಗೆ ಸೇರಿ ಫಿಸಿಕಲ್ ಆಗಿ ಒಂದು ದೊಡ್ಡ ವರ್ಕ್ಶಾಪ್ ಅನ್ನ ಲೈಫ್ ಸ್ಕಿಲ್ ಬಗ್ಗೆ ಮಾಡೋಣ. ಅವಾಗ ನಾವು ನಿಮ್ಮನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೀವಿ. ಎಲ್ಲರೂ ಸೇರಿ ಒಂದಿಷ್ಟು ಕಲಿಯೋಣ ಅನ್ನುವಂತ ಆಶಯದೊಂದಿಗೆ ಈ ವಾರದ ಈ ಒಂದು ಜ್ಞಾನಸುಧೆ ಸ್ಪೆಷಲ್ ಲೆಕ್ಚರಿಂಗ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಭಾಗವಹಿಸಿದ ಎಲ್ಲರಿಗೂ ಮಗದೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಸೊ ಮುಂದಿನ ವಾರ ಮತ್ತೊಬ್ಬರು ಹೊಸ ಅತಿಥಿಗಳೊಂದಿಗೆ ಮತ್ತೆ ನಾವು ಈ ತರದ ಒಂದು ಹೊಸ ಕಾರ್ಯಕ್ರಮವನ್ನ ಮತ್ತೆ ಹಮ್ಮಿಕೊಳ್ಳೋಣ ಅಂತ ಆಶಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಫೀಡ್ಬ್ಯಾಕ್ ಫಾರ್ಮ್ ಲಿಂಕ್ ಅನ್ನ ತೆಗೆದುಕೊಂಡಂತಹ ವಿದ್ಯಾರ್ಥಿಗಳು ಎಕ್ಸಿಟ್ ಆಗ್ಬೋದು ಗ್ರೂಪ್ ಇಂದ.